ಮಹಾಪುರುಷ ದೂರ್ವಾಸ ಸ್ಥಾಪಿತಂ ದೇವಂ ಜನಮೇಜಯ ಪೂಜಿತಂ ಭಕ್ತಾಭೀಷ್ಟಪ್ರದಂ ದೇವಂ ಬಾಲ ಹನುಮ ನಮೋಸ್ತುತೆ. ಇಂದಿರಾಳಿಗೆ 2 ವರ್ಷವಾಗಿತ್ತು. ಶೃಂಗಾರಮ್ಮ ಮತ್ತೆ ಗರ್ಭಧರಿಸಿದ್ದರು. ಅಚ್ಚಮ್ಮನವರು ಮತ್ತೆ ವೈದ್ಯರ ಆಕ್ಷೇಪಣೆ ಎದುರಿಸಬೇಕಾಗಿ ಬಂದಿತ್ತು. ನಮ್ಮಣ್ಣನ್ನ ಒಪ್ಸಿದೀನಿ, ಹೆರಿಗೆ ನಂತರ ಶಸ್ತ್ರಚಿಕಿತ್ಸೆ ಮಾಡಿಬಿಡಿ ಅಂದ ಮೇಲೆಯೇ ವೈದ್ಯರು ಒಪ್ಪಿದ್ದು. ಮಾತ್ರೆ ಟಾನಿಕ್ಗಳನ್ನು ನೀಡಿ 15 ದಿನಕ್ಕೆ ಒಂದು ಸಾರಿ ಬಂದು ಪರೀಕ್ಷೆ ಮಾಡಿಸಿಕೊಂಡು ಹೋಗಲು ತಾಕೀತು ಮಾಡಿದ್ದರು. ವೈದ್ಯರು ಅಚ್ಚಮ್ಮನವರ ಆರೈಕೆ ಹಾಗೂ ದೈವಕೃಪೆಯಿಂದ ಯಾವ ತೊಂದರೆಯೂ ಇಲ್ಲದೆ ಗಂಡು ಮಗುವಿನ ಜನನವಾಗಿತ್ತು. ಗರ್ಭ ನಿರೋಧಕ ಶಸ್ತ್ರಚಿಕಿತ್ಸೆಯ ನಂತರ ಮಗು ಹಾಗೂ ಶೃಂಗಾರಮ್ಮನವರು ಆರೋಗ್ಯವಾಗಿ ಮನೆಗೆ ಬಂದರು. ತಮ್ಮ 5ನೇ ಮಗುವಿಗೆ ಅಯ್ಯಂಗಾರ್ಯರು ತಮಗೆ ಪ್ರಪ್ರಥಮವಾಗಿ ದರ್ಶನ ನೀಡಿದ್ದ ರಂಗನಾಥನ ನೆನಪಾಗಿ ರಂಗನಾಥ ಎಂದು ನಾಮಕರಣ ಮಾಡಿದರು. ರೂಢಿಯಂತೆ ರಂಗನಾಥನ ಜಾತಕವನ್ನು ಬರೆದ ಗುರುಮೂರ್ತಿ ಶಾಸ್ತ್ರಿಗಳು ಶೃಂಗಾರಮ್ಮನವರೇ ಇವನಿಗೆ ರಂಗನಾಥ ಅಂತ ಹೆಸರಿಡೋ ಬದಲು ಕೃಷ್ಣ ಅಂತ ಇಡಬೇಕಿತ್ತು. ಯಾಕೆ ಅಂದರೆ ಇವನದ್ದು ವರ್ಣರಂಜಿತ ವ್ಯಕ್ತಿತ್ವ ಅಂತ. ಇನ್ನು ಏನೇನೋ ಹೇಳೋರಿದ್ರು ಒಳಗೆ ಬಂದ ಅಯ್ಯಂಗಾರ್ಯರು, ಇರ್ಲಿ ಬಿಡಿ ಶಾಸ್ತ್ರಿಗಳೇ, ಕೃಷ್ಣನ ಥರ ವ್ಯಕ್ತಿತ್ವ ವರ್ಣರಂಜಿತವಾಗಿದ್ರು ರಂಗನಾಥ ಎಲ್ಲರಿಂದ ಪೂಜಿತಾನೂ ಆಗ್ತಾನೆ. ನಾವ್ಯಾರೂ ಸಾಧಿಸದೇ ಇರೋದನ್ನ ಸಾಧಿಸಿ ತೋರಿಸ್ತಾನೆ ಅಂತ ಹೇಳಿ ನಿಲ್ಲದೆ ದೇವಾಲಯಕ್ಕೆ ಹೊರಟು ಬಿಟ್ರು. ಕ್ಷಣಕಾಲದ ಮೌನದ ನಂತರ ಶಾಸ್ತ್ರಿಗಳೇ ಮಾತಾಡಿ, ಇನ್ನೇನಮ್ಮ, ಮಗುವಿನ ಭವಿಷ್ಯ ತಿಳಿಯಿತಲ್ಲ, ಶ್ರೀಮುಖದಿಂದಾನೇ ಬಂದ ಮೇಲೆ ಮುಗೀತು ಅಂದ್ರು. ಕೇಶವನಿಗೆ 8 ವರ್ಷ ತುಂಬಿತ್ತು. ನರಸಿಂಹಮೂರ್ತಿ, ಸೀತಾರಾಮ, ಇಂದಿರಾ ಹಾಗೂ ರಂಗನಾಥರದ್ದು ಸೌಮ್ಯ ಸ್ವಭಾವ. ಈ 4 ತುಂಟಾಟಗಳನ್ನು ಕೇಶವ ಒಬ್ಬನೇ ಮಾಡಿಬಿಡುತ್ತಿದ್ದ. ಪ್ರತಿದಿನ ಒಂದಿಲ್ಲ ಒಂದು ಗಲಾಟೆ. ಶಾಲೆಯಿಂದ ಏನೂ ತಂಟೆಯಿಲ್ಲದೆ ಬಂದಿದ್ದೇ ಕಡಿಮೆ. ಹೆಚ್ಚು ಕಡಿಮೆ ಎಲ್ಲ ಮಾಸ್ತರಿಗೂ ಅನಂತರಾಮ ಅಯ್ಯಂಗಾರ್ಯರು ಚಿರಪರಿಚಿತರು, ದೈವ ಸಮಾನರು. ಆದ್ದರಿಂದ ಸಣ್ಣ ಪುಟ್ಟ ಕೀಟಲೆಗಳು ಅಲ್ಲೇ ಇತ್ಯರ್ಥವಾಗಿ ಬಿಡುತ್ತಿದ್ದವು. ಕೇಶವನಿಂದ ಕೀಟಲೆ ಮಾಡಿಸಿಕೊಂಡೋ ಹೊಡೆಸಿಕೊಂಡೋ ಅಳುತ್ತಾ ಮನೆಗೆ ಬರುವವರನ್ನು ಕಲ್ಲು ಸಕ್ಕರೆ ಮುಂತಾದವುಗಳನ್ನು ನೀಡಿ ಸಮಾಧಾನ ಪಡಿಸುವುದರಲ್ಲಿ ಸಾಕಾಗಿ ಬಿಡುತ್ತಿತ್ತು. ಅದೊಂದು ಶನಿವಾರ ಮಧ್ಯಾಹ್ನ ಕೇಶವ ತನ್ನ ಜೊತೆ ಹುಡುಗರೊಂದಿಗೆ ದೇವಾಲಯದ ಮುಂಭಾಗದಲ್ಲಿ ಆಟವಾಡುತ್ತಿದ್ದ. ದೇವಾಲಯದ ಸುತ್ತಲೂ ಕಲ್ಲು ಹಾಸಲು ಚಪ್ಪಡಿಗಳನ್ನು ತರಿಸಿ ನಿಲ್ಲಿಸಲಾಗಿತ್ತು. ಕೇಶವ ಗೆಳೆಯರೊಂದಿಗೆ ಪಂದ್ಯ ಕಟ್ಟಿದ್ದ. ಯಾರು ಆ ಚಪ್ಪಡಿನ ಮಲ್ಗಿಸ್ತೀರಾ ಅಂತ. ಯಾರೂ ಒಪ್ಪದಿದ್ದಾಗ ಜೈ ಮಾರುತಿ ಎಂದು ಕೂಗಿ ತಾನೊಬ್ಬನೇ ಚಪ್ಪಡಿಯನ್ನು ಜಗ್ಗಿದ. ನೋಡುತ್ತಿದ್ದಂತೆ ಆಯಾ ತಪ್ಪಿ ಕಲ್ಲು ಚಪ್ಪಡಿ ಕೇಶವನ ಕಾಲಿನ ಮೇಲೆ ಉರುಳಿತ್ತು. ಗಾಬರಿಗೊಂಡ ಜೊತೆಗಾರರೆಲ್ಲ ಸದ್ದಿಲ್ಲದೆ ಓಡಿ ಹೋದರು. ಅಶ್ವತ್ಥ ವೃಕ್ಷದ ಪ್ರದಕ್ಷಿಣೆ ಮಾಡುತ್ತಿದ್ದ ಭಕ್ತರೊಬ್ಬರು ಓಡಿ ಬಂದು ಕಲ್ಲನ್ನು ಜರುಗಿಸಿ ಕಾಲು ತೆಗೆಸಲು ವ್ಯರ್ಥ ಪ್ರಯತ್ನ ಮಾಡಿ ಓಡಿ ಹೋಗಿ ಅಯ್ಯಂಗಾರ್ಯರಿಗೆ ವಿಷಯ ತಿಳಿಸಿದರು. ಹುಚ್ಚು ಮುಂಡೇದು ಏನೇನು ಮಾಡಿಕೊಳ್ಳುತ್ತೋ ಎಂದು ಬಂದವರು ಕಾಲಿನ ಮೇಲೆ ಸಂಪೂರ್ಣವಾಗಿ ಉರುಳಿ ಬಿದ್ದಿದ್ದ ಕಲ್ಲಿನ ಚಪ್ಪಡಿಯನ್ನು ಕಲ್ಲು ಹಾಸಲು ಬಂದಿದ್ದ 3-4 ಜನ ಕೂಲಿಗಳನ್ನು ಕರೆಸಿ ಎತ್ತಿಸಿ ದೇವಾಲಯಕ್ಕೆ ಹೋಗಿ ದೇವರ ತೀರ್ಥ ತಂದು ಮಂಟಿಸಿ ಪ್ರೋಕ್ಷಿಸಿ ಹೇಳು, ಏನೂ ಆಗಿಲ್ಲ ಎಂದರು. ಅಲ್ಲಿಯವರೆಗೂ ಗಾಬರಿಯಾಗಿ ಮಿಸುಕಾಡದೆ ಕೂತಿದ್ದ ಕೇಶವ ಕ್ಷಣ ಮಾತ್ರದಲ್ಲಿ ಓಡಿ ಮರೆಯಾಗಿದ್ದ. ಅಲ್ಲಿ ನೆರೆದಿದ್ದ ಭಕ್ತರಿಗೆಲ್ಲ ಆಶ್ಚರ್ಯವಾಗಿತ್ತು. ಆ ಕ್ಷಣದವರೆಗೂ ಕಾಲಿನ ಎಲುಬು ಪುಡಿಯಾಗಿರುತ್ತೆ ಅಂತ ಮಾತನಾಡಿಕೊಳ್ಳುತ್ತಿದ್ದವರೆಲ್ಲ ಮೂಕ ವಿಸ್ಮಿತರಾಗಿ ಅಯ್ಯಂಗಾರ್ಯರ ಪಾದಗಳಿಗೆರಗಿದ್ದರು. ಬಾಲ ಹನುಮ ಇಲ್ಲೂ ತನ್ನ ಭಕ್ತನ ಕೈ ಬಿಡದೆ ಭಕ್ತರಿಗೆ ತನ್ನ ಪವಾಡವನ್ನು ತೋರಿದ್ದ. ದೇಶದಾದ್ಯಂತ
ಸ್ವಾತಂತ್ರ್ಯಕ್ಕಾಗಿ ಬ್ರಿಟಿಷರ ವಿರುದ್ಧ ಹೋರಾಟದ ಕಾವು ಏರಿತ್ತು. ಎಲ್ಲೆಡೆ ಭಾರತ ಮಾತಾ ಕಿ ಜೈ, ವಂದೇ ಮಾತರಂ ಮುಂತಾದ ಘೋಷಣೆಗಳು ಮೊಳಗುತ್ತಿದ್ದವು. ಮನೆಯಲ್ಲಿ ರಾಮಾಯಣ, ಮಹಾಭಾರತ, ದೇವರು, ಧರ್ಮದ ಪಾಠವಾಗುತ್ತಿದ್ದರೆ ಮನೆಯ ಹೊರಗೆ ಹಾಗೂ ಶಾಲೆಯಲ್ಲಿ ಸಮಾಜ, ಸಂಸ್ಕೃತಿ, ದೇಶ, ದೇಶಭಕ್ತಿ ಹಾಗೂ ದೇಶಭಕ್ತರ ಕಥಾಶ್ರವಣವಾಗಿ ನರಸಿಂಹಮೂರ್ತಿ ಹಾಗೂ ಕೇಶವರಿಗೆ ತಮ್ಮ ದೇಶ, ದೇಶಭಕ್ತಿ, ಸಂಸ್ಕೃತಿಯ ಒಲವು ಮೂಡಿ ರಾಷ್ಟ್ರೀಯ ಸ್ವಯಂ ಸೇವಕ ಸಂಘದೊಂದಿಗೆ ಬಾಂಧವ್ಯ ಬೆಸೆಯುವಂತಾಗಿತ್ತು. ಸದಾ ದೇವರು, ಧರ್ಮ ಎಂದು ಇರುತ್ತಿದ್ದ ತಂದೆಯವರಿಗೆ ಗೊತ್ತಾದರೆ ಎಲ್ಲಿ ಬೇಡ ಎನ್ನುತ್ತಾರೋ ಎಂಬ ಭಯ ಬೇರೆ. ಇಬ್ಬರು ತಾಯಿ ಶೃಂಗಾರಮ್ಮನವರಿಗೆ ವಿಷಯ ತಿಳಿಸಿ ಒಪ್ಪಿಗೆ ಪಡೆದಿದ್ದರು. ನಾವು ನಮ್ಮತನ ಸಂಸ್ಕೃತಿಗಳನ್ನು ಉಳಿಸಿ ಬೆಳೆಸಿದರೆ ತಾನೇ ಧರ್ಮ ಬೆಳೆಯೋದು, ಹಿಂದುತ್ವ ಉಳಿಯೋದು ಎಂದು ಧೈರ್ಯ ತುಂಬಿ ಒಪ್ಪಿಗೆ ನೀಡಿದ್ದರು. ಮಕ್ಕಳಿಗೆ ಏನು ಬೇಕಾದರೂ ಎಲ್ಲರೂ ತಾಯಿಯವರನ್ನೇ ಕೇಳುತ್ತಿದ್ದರು. ಏಕೆಂದರೆ ಸದಾ ತಾನಾಯಿತು ತನ್ನ ದೇವರು, ದೇವಸ್ಥಾನ ಎಂದಿರುತ್ತಿದ್ದ ಅಯ್ಯಂಗಾರ್ಯರು ಕುಟುಂಬದ ಯಾವುದೇ ವಿಷಯದಲ್ಲಿ ತಲೆ ಕೆಡಿಸಿಕೊಳ್ಳುತ್ತಿರಲಿಲ್ಲ. ಶೃಂಗಾರಮ್ಮನವರು ಎಲ್ಲವನ್ನೂ ನಿಭಾಯಿಸಿಕೊಂಡು ಹೋಗಬಲ್ಲರು ಎಂಬ ವಿಶ್ವಾಸವಿತ್ತು. ಅವರ ಹಾಗೂ ಕುಟುಂಬದ ಸಂಬಂಧ ತಾವರೆ ಎಲೆಯ ಮೇಲಿನ ನೀರಿನ ಹನಿಯಂತೆ. ನೀರಿನ ಹನಿ ಎಲೆಯ ಮೇಲೆ ಮುತ್ತಿನಂತೆ ಮುದ್ದಾಗಿದ್ದು ಅದಕ್ಕೆ ಎಲೆಯ ಸಂಪೂರ್ಣ ಆಸರೆ ಇದ್ದರೂ ಹೇಗೆ ಒಂದಕ್ಕೊಂದು ಅಂಟಿಕೊಳ್ಳುವುದಿಲ್ಲವೋ ಹಾಗಿರುತ್ತಿತ್ತು. ಅದೂ ಅಲ್ಲದೆ ಕುಟುಂಬದ ಎಲ್ಲ ಆಗುಹೋಗುಗಳನ್ನು ನಿಭಾಯಿಸಲು ಕರುಣೆಯ ಸಾಕಾರ ಮೂರ್ತಿಯೇ ಆಗಿರುವ ಮಮತಾಮಯಿ ಅಚ್ಚಮ್ಮನವರ ಕೃಪಾಶೀರ್ವಾದ ಸದಾ ಇರುತ್ತಿತ್ತು. ಅಯ್ಯಂಗಾರ್ಯರ ಮೊದಲ ಮಗಳು ರಾಜಲಕ್ಷ್ಮಿಗೆ ಕಂಕಣಬಲ ಕೂಡಿ ಬಂದಿದ್ದು ವೀಣಾ ವಿದ್ವಾನ್ ರಾಜಯ್ಯಂಗಾರ್ನೊಂದಿಗೆ ವಿವಾಹವೂ ಆಗಿ ಮಗಳು ಅಳಿಯನನ್ನು ತಮ್ಮೊಂದಿಗೆ ಇರಿಸಿಕೊಂಡರು. ಬಾಲ ಹನುಮ ಸಹ ಅಯ್ಯಂಗಾರ್ಯರ ತುಂಬು ಕುಟುಂಬ ಹೊರೆಯಾಗದಂತೆ ಪೊರೆಯತೊಡಗಿದ. ಒಂದು ಬೆಳಗ್ಗಿನ ಜಾವ ಅಯ್ಯಂಗಾರ್ಯರಿಗೆ ಕನಸಿನಲ್ಲಿ ಪಟ್ಟಾಭಿರಾಮನ ದರ್ಶನವಾಗಿ ತಟ್ಟನೆ ಎಚ್ಚರವಾಗಿತ್ತು. ಮೈ ಬೆವೆತಿತ್ತು. ಎದೆಯಲ್ಲಿ ಯಾವುದೋ ಚೂಪಾದ ಒಂದು ವಸ್ತುವಿನಿಂದ ತಿವಿದಂತಹ ನೋವು. ಇದೇನೋ ಹನುಮಣ್ಣ, ಪಟ್ಟಾಭಿರಾಮನ ದರ್ಶನ ಮಾಡಿಸಿ ಮೈ ಮನಸ್ಸು ಉಲ್ಲಾಸವಾಗಿಸೋದು ಬಿಟ್ಟು ಹೀಗೆ ನೋವುಂಟು ಮಾಡ್ತಿದ್ದೀಯಲ್ಲ ಎಂದು ಏಳಲು ಪ್ರಯತ್ನಿಸಿ ಸಾಧ್ಯವಾಗದೆ ಎದೆಯನ್ನು ಒತ್ತಿ ಹಿಡಿದುಕೊಂಡು ಹಾಗೆ ಮಲಗಿದರು. ಶೃಂಗಾರಮ್ಮನವರು ಎದ್ದ ಮೇಲೆ ಸಾವರಿಸಿಕೊಂಡು ಎದ್ದವರು, ಏನು ಮಾಡ್ತೀಯೋ ಮಾಡು, ಎಲ್ಲ ನಿಂದೇ ತಾನೇ ಎಂದು ತನ್ನ ಹೃದಯ ಭಾಗವನ್ನೊಮ್ಮೆ ಸವರಿಕೊಂಡು ನಿಧಾನವಾಗಿ ಎದ್ದು ಎದೆ ನೋವು ಅಂದ್ರೆ ಇವಳು ಗಾಬರಿಯಾದಾಳು ಎಂದು ಸೀದಾ ಬಚ್ಚಲು ಮನೆಗೆ ಹೋಗಿ ಸ್ನಾನ ಮುಗಿಸಿ ದೇವಾಲಯ ಸೇರಿದವರು ಹೇಗೋ ಪೂಜೆ ಮುಗಿಸಿ ಬಂದವರೇ ಊಟದ ನಂತರ ಸ್ವಲ್ಪ ಹೊತ್ತು ಚಾಪೆಯ ಮೇಲೆ ಒರಗಿದರು. 5 ಗಂಟೆ ಆಯ್ತು ಅಂದ್ರೆ ಎನ್ನುತ್ತಾ ಕಾಫಿಯೊಂದಿಗೆ ಬಂದ ಶೃಂಗಾರಮ್ಮನವರ ಮುಖದಲ್ಲಿ ಆತಂಕವನ್ನು ಗಮನಿಸಿದ ಅಯ್ಯಂಗಾರ್ಯರು ಶೃಂಗಾರಮ್ಮನವರಿಂದ ಬೇರಾವ ಪ್ರಶ್ನೆಗಳೂ ಬರದಂತೆ ಎದ್ದು ಕುಳಿತು, ಸ್ವಲ್ಪ ತಲೆನೋವಿತ್ತು, ಅದಕ್ಕೆ ಮಲಗಿಬಿಟ್ಟೆ, ಕೊಡು ಎಂದು ಕಾಫಿ ಲೋಟವನ್ನು ತೆಗೆದುಕೊಂಡು, ಹೋಗು ಶ್ರೀನಿವಾಸನಿಗೆ ದೇವರ ದೀಪ ನೋಡು ಅನ್ನು, ನಾನು ಸಂಧ್ಯಾವಂದನೆ ಮುಗಿಸಿ ಬಂದು ಬಿಡ್ತೀನಿ ಎಂದು ಮಾತನಾಡಲು ಬಿಡದೆ ಕಳಿಸಿದವರು ಸಂಧ್ಯಾವಂದನೆ ಮುಗಿಸಿ ಹೋಗಿ ಮುಂದಿನ ಜಗುಲಿಯ ಮೇಲೆ ಗೋಡೆಗೆ ಹೊರಗೆ ಕುಳಿತವರೇ ಶ್ರೀನಿವಾಸ ಅಯ್ಯಂಗಾರರನ್ನು ಕರೆದು, ಶ್ರೀನಿವಾಸು, ಯಾಕೋ ಆರಾಮಿಲ್ಲ ಕಣೋ, ನೀನೇ ಪೂಜೆ ಮುಗಿಸಿ ಮಂಗಳಾರತಿ ಮಾಡಿಬಿಡು ಎಂದರು. ಶ್ರೀನಿವಾಸಯ್ಯಂಗಾರ್ಯರು ಮಡಿಯುಟ್ಟು ದೇವಾಲಯಕ್ಕೆ ಹೋಗಿ ಇನ್ನು 5-6 ನಿಮಿಷವಾಗಿರಬೇಕು. ಹಿಂದೆಯೇ ಬಂದ ಅನಂತರಾಮಯ್ಯಂಗಾರ್ಯರು ಆಯಾಸ ಅಂತ ಸುಮ್ಮನೆ ಕೂತು ಬಿಟ್ರೆ
ಆಗುತ್ತೇನೋ. ಹುಟ್ಟಿನಿಂದ ಕೊನೆಯವರೆಗೂ ಮನುಷ್ಯನಿಗೆ ಆಯಾಸ ಆಲಸ್ಯ ಇದ್ದದ್ದೇ. ಹಾಗೆ ಅಂತ ಪೂಜೆ ಮಾಡೋದು ತಪ್ಪಿಸಕ್ಕಾಗುತ್ತಾ? ಅವನಿಗೇನು, ಯಾರು ಪೂಜೆ ಮಾಡಿದ್ರೂ ಮಾಡಿಸ್ಕೋತಾನೆ. ಮಾಡೋರ್ಗೂ ಏನೂ ಕಮ್ಮಿ ಇಲ್ಲ. ತುಂಬ ಜನ ಇದ್ದಾರೆ. ಆ ದೇವರೇ ಕೊಟ್ಟಿರೋ ಅವಕಾಶದಿಂದ ತಪ್ಪಿಸಿಕೊಂಡ್ರೆ ನಮಗೆ ತಾನೇ ನಷ್ಟ ಎಂದವರೇ ಬೆಪ್ಪಾಗಿ ಮುಖ ನೋಡುತ್ತಾ ನಿಂತ ಶ್ರೀನಿವಾಸಯ್ಯಂಗಾರರನ್ನು ನೋಡಿ, ಶ್ರೀನಿವಾಸು, ಯಾಕೋ ಹೀಗೆ ಮುಖ ನೋಡ್ತಾ ನಿಂತು ಬಿಟ್ಟೆ? ಮಂಗಳಾರತಿಗೆ ಅಣಿ ಮಾಡು, ನೈವೇದ್ಯ ತಗೊಂಡು ಬಾ ಅಂತ ಹೇಳಿ ಪಾದ್ಯಾದಿಗಳನ್ನು ನೀಡಿ ಪೂಜೆ ಮುಗಿಸಿ ಮಂಗಳಾರತಿ ಮಾಡಲು ಅಣಿಯಾಗಿ ಬಿಟ್ರು. ಅಂದು ಗುರುವಾರ. ಆಶ್ಚರ್ಯವೆಂಬಂತೆ ರಾಮಯ್ಯ ಶೆಟ್ಟರು, ಪಣಿಯಪ್ಪಯ್ಯ, ಕುಂದಾಪುರದ ರಾಮಯ್ಯ, ದೇವರ ಭಟರು ಮುಂದಾಗಿ ಇನ್ನೂ ಕೆಲವು ಭಕ್ತರು ಮಂಗಳಾರತಿಗೆ ಹಾಜರಾಗಿ ಬಿಟ್ಟಿದ್ದರು. ತೀರ್ಥ ಪ್ರಸಾದಾದಿಗಳ ನಂತರ ಅಯ್ಯಂಗಾರ್ಯರು ಶೆಟ್ಟರನ್ನು ಕುರಿತು, ಏನು ರಾಮು, ಆಶ್ಚರ್ಯ, ಎಲ್ಲ ಬಂದು ಬಿಟ್ಟಿದ್ದೀರಿ ಎಂದು ನಕ್ಕಿದ್ದರು. ಬಂದವರೆಲ್ಲ ಒಬ್ಬರ ಮುಖ ಒಬ್ಬರು ನೋಡಿಕೊಂಡು, ಹಂಗೆ ಸುಮ್ಮನೆ ಬಂದ್ವಿ ಸ್ವಾಮಿ ಅಂತ ಕಲ್ಯಾಣ ಮಂಟಪದಲ್ಲಿ ಕುಳಿತು ಲೋಕಾಭಿರಾಮವಾಗಿ ಮಾತನಾಡಲಾರಂಭಿಸಿದರು. ಮಾತಿನ ಮಧ್ಯೆ ಎದ್ದ ಶ್ರೀನಿವಾಸಯ್ಯಂಗಾರ್ಯರು, ಮಾವಯ್ಯ, ನೀವೆಲ್ಲ ಮಾತಾಡ್ತಾ ಕೂತಿರಿ. ದೇವರ ಮೇಲಿನ ಹೂವಿಳಿಸಿ ದೇವಸ್ಥಾನದ ಬಾಗಿಲು ಹಾಕಿಕೊಂಡು ಬಂದು ಬಿಡ್ತೀನಿ ಅಂತ ಹೇಳಿ ದೇವಾಲಯದ ಕಡೆ ಹೊರಟರು. ತಟ್ಟನೆ ಎದ್ದ ಅಯ್ಯಂಗಾರ್ಯರೂ ಸಹ ಮೌನವಾಗಿ ಶ್ರೀನಿವಾಸಯ್ಯಂಗಾರ್ಯರನ್ನೇ ಹಿಂಬಾಲಿಸಿ ಗರ್ಭಗುಡಿ ಹೊಕ್ಕು ಹನುಮನ ಮುಂದೆ ಇಟ್ಟಿದ್ದ ಮುಳ್ಳಿನ ಪಾದುಕೆಗಳ ಮೇಲೆ ನಿಂತು ಸರಪಳಿಗೆ ಬಿಗಿದಿದ್ದ ಗಡಸ್ಕತ್ರಿಯನ್ನು ಕತ್ತಿಗೆ ಹಾಕಿಕೊಂಡು ಜೋರಾಗಿ ಜುಗ್ಗುತ್ತಾ ಮುಂಬಾಗಿಲಿಗೆ ಬಂದು ನಿಂತವರು ಭಾವ ಪರವಶರಾಗಿ ಹೊಯ್ದಾಡಲು ಪ್ರಾರಂಭಿಸಿದರು. ಶ್ರೀನಿವಾಸಯ್ಯಂಗಾರ್ಯರು ಕ್ಷಣಕಾಲ ಭೀತರಾದರು. ಸಾವರಿಸಿಕೊಂಡು ತೀರ್ಥ ಹಾಗೂ ಕುಂಕುಮದ ಬಟ್ಟಿಲನ್ನು ಹಿಡಿದುಕೊಂಡು ಹಿಂದೆಯೇ ಬಂದರು. ಅಯ್ಯಂಗಾರ್ಯರ ಹೊಯ್ದಾಟದಿಂದಾಗಿ ಹೆಗಲ ಮೇಲೆ ಹೊದ್ದಿದ್ದ ಉತ್ತರೀಯ ಭುಜದಿಂದ ಕೆಳಗೆ ಸರಿದಿತ್ತು. ಕಲ್ಯಾಣ ಮಂಟಪದಲ್ಲಿ ಹರಟುತ್ತಾ ಕುಳಿತಿದ್ದವರು ಸರಪಳಿಯ ಜಗ್ಗಾಟದ ಸದ್ದಿನಿಂದ ಆಕರ್ಷಿತರಾಗಿ ಓಡಿ ಬಂದಿದ್ದರು. ಅಯ್ಯಂಗಾರ್ಯರ ಭಾವ ಪರವಶತೆ ಕಂಡು ಭಕ್ತಿಯಿಂದ ಕೈಜೋಡಿಸಿ ನಿಂತಿದ್ದರು. ಅಯ್ಯಂಗಾರ್ಯರ ಎದೆಯ ಭಾಗ ಕೆಂಪಾಗಿ ಮಿಂಚತೊಡಗಿತು. ಮಧ್ಯಭಾಗದಲ್ಲಿ ಕಣ್ಣು ಕೋರೈಸುವಂತಹ ಬೆಳಕಿನ ಕಿರಣವೊಂದು ಮಿಂಚಿ ಮಾಯವಾಗಿ ಬೆಳಕು ಮಂದವಾಗುತ್ತಿದ್ದಂತೆ ಸೀತಾ ಲಕ್ಷ್ಮಣ ಸಮೇತನಾದ ಶ್ರೀರಾಮಚಂದ್ರ ಪಟ್ಟಾಭಿಷಿಕ್ತನಾಗಿರುವ ಚಿತ್ರ ಸ್ಪಷ್ಟವಾಗಿ ಮೂಡಿತ್ತು. ಶ್ರೀರಾಮ ಹಾಗೂ ಸೀತಾಮಾತೆಯರ ಪಾದ ತಳದಲ್ಲಿ ಪಾದ ಕಮಲವನ್ನೇ ದೃಷ್ಟಿಸುತ್ತಾ ಹನುಮ ಕುಳಿತಿದ್ದ. ಸುತ್ತೂ ನಿಂತು ಆ ದೃಶ್ಯವನ್ನು ಕಣ್ತುಂಬಿಕೊಳ್ಳುತ್ತಿದ್ದ ಎಲ್ಲರ ಕಣ್ಣುಗಳಲ್ಲೂ ಆನಂದ ಬಾಷ್ಪ ತುಂಬಿಕೊಂಡು ದೃಶ್ಯ ಮಸುಕಾಗಿತ್ತು. ಇದ್ದುದರಲ್ಲೇ ಸ್ವಲ್ಪ ಧೈರ್ಯ ತಂದುಕೊಂಡ ರಾಮಯ್ಯ ಶೆಟ್ಟರು ಶ್ರೀನಿವಾಸಯ್ಯಂಗಾರ್ಯರಿಗೆ ಅಮ್ಮ ಅವರನ್ನ ಕರೀರಿ, ದರ್ಶನ ಮಾಡಲಿ ಅಂತ ಸನ್ನೆ ಮಾಡಿ ಉಸುರಿದರು. ತೀರ್ಥ ಹಾಗೂ ಕುಂಕುಮದ ಬಟ್ಟಲನ್ನ ದೇವರ ಭಟ್ಟರ ಕೈಲಿತ್ತ ಶ್ರೀನಿವಾಸಯ್ಯಂಗಾರರು ದಕ್ಷಿಣ ದ್ವಾರದ ಮೂಲಕ ಮನೆಗೆ ಓಡಿ ಹೋಗಿ ಶೃಂಗಾರಮ್ಮನವರೊಂದಿಗೆ ಬರುವುದರೊಳಗಾಗಿ ಎದೆಯಲ್ಲಿ ಮೂಡಿದ್ದ ಆಕೃತಿಗಳು ಮಸುಕಾಗಿ ಬರಿಯ ಹೃದಯಾಕಾರದ ಕೆಂಪು ಛಾಯೆ ಮಾತ್ರ ಉಳಿದಿತ್ತು. ಅನಂತರಾಮಯ್ಯಂಗಾರ್ಯರು ನಿಧಾನವಾಗಿ ಕುಸಿದು ಕುಳಿತುಕೊಳ್ಳತೊಡಗಿದ್ದರು. ಮೈ ವಿಪರೀತವಾಗಿ ಬೆವತಿತ್ತು. ಶ್ರೀನಿವಾಸಯ್ಯಂಗಾರ್ಯರು ದೇವರ ತೀರ್ಥ ಪ್ರೋಕ್ಷಿಸಿ ಅಯ್ಯಂಗಾರ್ಯರನ್ನು ತಮ್ಮ ಎದೆಗೆ ಒರಗಿಸಿಕೊಂಡರು. ಎಲ್ಲವೂ ಕ್ಷಣಗಳಲ್ಲಿ ಮುಗಿದು ಹೋಗಿತ್ತು. ಶೃಂಗಾರಮ್ಮ ಓಡಿ ಹೋಗಿ ತಂಬಿಗೆಯಲ್ಲಿ ಪಾನಕ ಮಾಡಿ ತಂದರು. ಪಾನಕ ಕುಡಿದು ಸಾವರಿಸಿಕೊಂಡ ಅಯ್ಯಂಗಾರ್ಯರನ್ನು ನಿಧಾನವಾಗಿ ಹೊರಗೆ ಕರೆದುಕೊಂಡು ಬಂದು ಕೂರಿಸಿ ಗಾಳಿ ಹಾಕಿ ಉಪಚರಿಸಿದರು. ಅಯ್ಯಂಗಾರ್ಯರಿಗೆ ವಿಪರೀತ ಆಯಾಸವಾಗಿತ್ತು. 5-6 ನಿಮಿಷಗಳ ನಂತರ
ನಿಧಾನವಾಗಿ ಕಣ್ಣು ಬಿಟ್ಟ ಅಯ್ಯಂಗಾರ್ಯರು ಸುತ್ತಲೂ ನಿಂತಿದ್ದವರನ್ನು ನೋಡಿ, ರಾಮು, ಪಣಿಯಪ್ಪಯ್ಯ, ಯಾಕ್ರಪ್ಪ ಎಲ್ಲ ಇನ್ನೂ ಇಲ್ಲೇ ಇದ್ದೀರಿ, ಹೊತ್ತಾಗ್ಲಿಲ್ವಾ ಎಂದಾಗ ಎಲ್ಲರ ಕಣ್ಣಲ್ಲೂ ನೀರಾಡಿತ್ತು. ಎಲ್ಲರೂ ಮೂಕ ವಿಸ್ಮಿತರಾಗಿದ್ದರು. ಸ್ವಾಮಿ, ಈಗ ಏನಾಯ್ತು ಗೊತ್ತಾ ಎಂದು ಶೆಟ್ಟರು ನಡೆದುದೆಲ್ಲವನ್ನೂ ವಿವರಿಸಿದರು. ನಸುನಕ್ಕ ಅಯ್ಯಂಗಾರ್ಯರು ಕೈ ಮುಗಿಯುತ್ತಾ, ಯಾರ್ಯಾರಿಗೆ ಇನ್ನೂ ಏನೇನು ತೋರಿಸ್ತಾನೋ ಇವನು ಎಂದು ಹೇಳಿ ಬೆಳಗ್ಗಿನ ಜಾವ ತಮಗಾದ ಕನಸನ್ನು, ನಂತರದ ಆಯಾಸದ ಅನುಭವವನ್ನೂ ಹೇಳಿದರು. ಅಲ್ಲಿಯವರೆಗೂ ಒಬ್ಬರಿಗೊಬ್ಬರು ಗುಟ್ಟು ಬಿಟ್ಟುಕೊಡದೆ ಮುಗ್ಗುಮ್ಮಾಗಿದ್ದ ಎಲ್ಲರೂ ತಮಗೂ ಕನಸಾಗಿ ರಾತ್ರಿ ಮಂಗಳಾರತಿ ಹೊತ್ತಿಗೆ ದೇವಸ್ಥಾನಕ್ಕೆ ಬನ್ನಿ ಎಂದು ಹೇಳಿದಂತಾಗಿದ್ದನ್ನು ಹೇಳಿಕೊಂಡು ಅಯ್ಯಂಗಾರ್ಯರ ಪಾದಗಳಿಗೆರಗಿದರು. ಬಾಲ ಹನುಮ ತನ್ನ ಭಕ್ತರಲ್ಲಿ ಪಕ್ವವಾಗಿದ್ದ ಕೆಲವರನ್ನು ಆಯ್ದು ತನ್ನ ಒಡೆಯನ ದರ್ಶನ ಮಾಡಿಸಲು ಕರೆಸಿಕೊಂಡಿದ್ದ. ಮೌನವಾಗಿ ಎಲ್ಲರೂ ಆಯಾಸಗೊಂಡಿದ್ದ ಅಯ್ಯಂಗಾರ್ಯರ ಆರೈಕೆ ಮಾಡುತ್ತಿದ್ದರು. ಮೌನ ಮುರಿದ ಪಣಿಯಪ್ಪನವರು ರಾಯರೇ ಎಂದು ಏನೋ ಹೇಳಲು ಪ್ರಾರಂಭಿಸಿದರು. ತಕ್ಷಣ ಶೆಟ್ಟರು, ಪಣಿಯಪ್ಪ, ಗುರುಗಳಿಗೆ ಆಯಾಸವಾಗಿದೆ, ತುಂಬಾ ಹೊತ್ತೂ ಆಗಿದೆ, ಈಗ ತೊಂದರೆ ಕೊಡೋದು ಬೇಡ, ಏನಿದ್ರೂ ನಾಳೆ ಮಾತಾಡೋಣ, ಗುರುಗಳು ಫಲಹಾರ ಮಾಡಿ ವಿಶ್ರಾಂತಿ ತೆಗೆದುಕೊಳ್ಳಲಿ ಎಂದು ಹೇಳಿ ಅಯ್ಯಂಗಾರ್ಯರನ್ನು ಎಬ್ಬಿಸಿ ಒಳಗೆ ಕರೆದುಕೊಂಡು ಹೋಗಿ ಶೃಂಗಾರಮ್ಮನವರು ಕೊಟ್ಟ ಬಿಸಿ ಹಾಲು ಕುಡಿದು ಮನೆಗಳಿಗೆ ಹೋದರು. ತಿನ್ನಲು ಏನೂ ಬೇಡವೆಂದು ಹಾಲು ಕುಡಿದ ಅಯ್ಯಂಗಾರ್ಯರು ಹೋಗಿ ಮಲಗಿಬಿಟ್ಟರು. ಶ್ರೀನಿವಾಸ ಅಯ್ಯಂಗಾರ್ಯರಿಗೆ ಊಟ ಹಾಕುವಾಗ ಮಾತಿಗೆಳೆದ ಶೃಂಗಾರಮ್ಮ ಹಾಗೂ ಅಚ್ಚಮ್ಮನವರು ದೇವಾಲಯದಲ್ಲಿ ನಡೆದುದೆಲ್ಲವನ್ನೂ ಕೇಳಿ ತಿಳಿದುಕೊಂಡರು. ರೂಮಿಗೆ ಹೋದವರೇ ಒಂದು ಹಿಡಿ ಉಪ್ಪು ನಿವಾಳಿಸಿ ಹಾಕಿ ಪತಿಯ ಕಾಲನ್ನು ಒತ್ತುತ್ತಾ ಕುಳಿತರು. ಶೃಂಗಾರಮ್ಮನವರ ಕಣ್ಣುಗಳಲ್ಲಿ ನೀರು ತುಂಬಿಕೊಂಡಿತ್ತು. ಕೂಗಳತೆ ದೂರದಲ್ಲಿದ್ದರೂ ತನಗೆ ರಾಮರ ದರ್ಶನವಾಗಲಿಲ್ಲವಲ್ಲ ಎಂದು ದುಃಖ ಉಮ್ಮಳಿಸಿ ಬಂದಿತ್ತು. ಹನುಮನಿಗೆ ನಾನೇನು ಕಡಿಮೆ ಮಾಡಿದ್ದೀನಿ? ಯಾರ್ಯಾರನ್ನು ಕರೆಸಿಕೊಂಡಿದ್ದಾನೆ? ಹಗಲು ರಾತ್ರಿ ಎನ್ನದೆ ಸೇವೆ ಮಾಡ್ತಿರೋ ನನ್ನಲ್ಲಿ ಯಾವ ದೋಷ ಕಂಡನೋ ಎಂದುಕೊಳ್ಳುತ್ತಿದ್ದಂತೆ ಎದೆಯಲ್ಲಿ ಮಡುಗಟ್ಟಿದ್ದ ದುಃಖ ತಡೆಯಲಾರದೆ ಪತಿಯ ಪಾದಗಳ ಮೇಲೆ ತಲೆಯಿಟ್ಟು ಅಳಲಾರಂಭಿಸಿದರು. ಆಯಾಸದಿಂದಾಗಿ ನಿದ್ರೆಗೆ ಜಾರಿದ್ದ ಅಯ್ಯಂಗಾರ್ಯರಿಗೆ ಎಚ್ಚರವಾಗಿತ್ತು. ಶಿಂಗೂ ಎನ್ನುತ್ತಾ ಎದ್ದವರೇ ಶೃಂಗಾರಮ್ಮನವರನ್ನು ಎಬ್ಬಿಸಿ ಪಕ್ಕದಲ್ಲಿ ಕೂರಿಸಿಕೊಂಡು, ಏನಾಯಿತು, ಯಾಕೆ ಅಳುತ್ತಿದ್ದೀಯಾ ಎಂದು ತಲೆ ನೇವರಿಸಿ ಮುದ್ದಿಸುತ್ತಾ, ನಂಗೊತ್ತು ನೀನು ಯಾಕೆ ಅಳುತ್ತಿದ್ದೀಯಾ ಅಂತ. ಯಾರ್ಯಾರನೋ ಕರೆಸಿಕೊಂಡು ದರ್ಶನ ಮಾಡಿಸಿದ, ನಿನಗೆ ದರ್ಶನ ಆಗಲಿಲ್ಲ ಅಂತ ತಾನೇ? ಹುಚ್ಚಿ, ಅದಕ್ಕೆ ಹನುಮಣ್ಣನ್ನ ಯಾಕೆ ಬೈತೀಯಾ? ದರ್ಶನಕ್ಕೆ ಅಂತ ಕರೆಸಿಕೊಂಡವರನ್ನೆಲ್ಲ ವಾಪಸ್ಸು ಕಳಿಸಿಬಿಟ್ಟ ಅಲ್ವಾ? ಆದ್ರೆ ಅವನು ನನ್ನನ್ನೇ ನಿನಗೆ ಕೊಟ್ಟಿದ್ದಾನೆ ಅಲ್ವಾ? ನಮ್ಮ ಹನುಮಣ್ಣ ತುಂಬಾ ಜಾಣ ಶಿಂಗು. ಅವನು ಯಾರಿಗೆ ಏನು ಇರಲ್ಲ, ಏನು ಬೇಕು ಅದನ್ನ ಅವರವರಿಗೆ ಕೊಡ್ತಾನೆ. ತನ್ನ ಭಕ್ತರಿಗೆ ನನ್ನ ಮೂಲಕ ರಾಮನ್ನ ತೋರಿಸಿದ ನನ್ನನ್ನೇ ನಿನಗೆ ಕೊಟ್ಟು ಬಿಟ್ಟಿದ್ದಾನೆ. ಇದಕ್ಕಿಂತ ಇನ್ನೇನು ಬೇಕು ನಿನಗೆ ಎಂದು ಸಮಾಧಾನಪಡಿಸಿ ಮೃದುವಾಗಿ ಶೃಂಗಾರಮ್ಮನವರನ್ನು ತಮ್ಮ ಎದೆಗೆ ಆನಿಸಿಕೊಂಡರು. ಪತಿಯ ಸಾಂತ್ವನದ ಮಾತುಗಳಿಂದ ಶೃಂಗಾರಮ್ಮನವರಿಗೆ ಸಮಾಧಾನವಾಗಿತ್ತು. ಸೆರಗಿನ ತುದಿಯಿಂದ ಕಣ್ಣುಗಳನ್ನು ಒರೆಸಿಕೊಂಡು, ಎಂಥ ಹುಚ್ಚಿ ನಾನು, ಇದನ್ನೆಲ್ಲ ಯೋಚನೆ ಮಾಡದೆ ಹನುಮನ್ನ ಬೈದುಬಿಟ್ಟೆ, ತಪ್ಪಾಯ್ತು ಎಂದು ಕೆನ್ನೆಗಳನ್ನು ತಟ್ಟಿಕೊಂಡು ಪಟ್ಟಾಭಿರಾಮರು ಮೂಡಿದ್ದ ಸ್ಥಳವನ್ನು ಮೃದುವಾಗಿ ಸವರುತ್ತಾ ಎದೆಯ ಮೇಲೆ ತಲೆಗಿಟ್ಟು ಮಲಗಿದರು. ಮರುದಿನ ಮಾಮೂಲಿನಂತೆ ಬೆಳಗ್ಗಿನ ಪೂಜೆಯನ್ನು ಮುಗಿಸಿದ ಅಯ್ಯಂಗಾರ್ಯರು ಹಿಂದಿನ ರಾತ್ರಿ ನಡೆದ ವಿಷಯಗಳ ಬಗ್ಗೆ ಯೋಚಿಸಲಾರಂಭಿಸಿದರು. ರಾಮಯ್ಯ ಶೆಟ್ಟರು ನಮಸ್ಕರಿಸಲು ಪಾದ ಮುಟ್ಟಿದಾಗಲೇ ಅವರು ವಾಸ್ತವಕ್ಕೆ ಬಂದಿದ್ದು.
ಪಟ್ಟಾಭಿರಾಮರ ದರ್ಶನ ಪಡೆದವರೆಲ್ಲ ಕುಟುಂಬ ಸಮೇತರಾಗಿ ಹೂವು ಹಣ್ಣಿನೊಂದಿಗೆ ದೇವಾಲಯಕ್ಕೆ ಬಂದಿದ್ದರು. ಎಲ್ಲರ ಕಣ್ಣುಗಳಲ್ಲೂ ಧನ್ಯತಾ ಭಾವವಿತ್ತು. ರಾಯರೇ ಎಂದು ಮಾತಿಗಾರಂಭಿಸಿದ ಶೆಟ್ಟರ ಕಂಠ ಗದ್ಗದಿತವಾಗಿತ್ತು. ಯಾವ ಜನ್ಮದ ಪುಣ್ಯಾನೋ ಏನೋ, ನಿಮ್ಮ ಹಾಗೂ ಆ ಮಾರುತಿಯ ಸೇವೆ ಮಾಡೋ ಭಾಗ್ಯ ಸಿಕ್ಕಿದೆ. ರಾಮರ ದರ್ಶನದಿಂದ ಜನ್ಮ ಪಾವನವೂ ಆಗಿದೆ. ಆದರೆ ಅದರ ಹಿಂದಿನ ಉದ್ದೇಶ ಮಾತ್ರ ಗೊತ್ತಾಗ್ತಿಲ್ಲ. ತಮಗೆ ಕನಸಲ್ಲೇ ದರ್ಶನ ಮಾಡಿಸಿದ ಹನುಮಪ್ಪ ನಮ್ಮನ್ನೆಲ್ಲ ಕರೆಸಿಕೊಂಡು ದರ್ಶನ ಕೊಡಿಸಿದ್ದಾನೆ. ನಮ್ಮ ಜೀವನಾನು ಸಾರ್ಥಕಗೊಳಿಸಿದ್ದಾನೆ. ತಾವು ಸ್ವಪ್ನ ಸಿದ್ಧಿ ಪಡೆದವರು. ಅನೇಕ ಸ್ವಪ್ನಗಳನ್ನು ಕರಾರುವಕ್ಕಾಗಿ ಅರ್ಥೈಸಿದ್ದೀರಿ. ಅದೇ ರೀತಿ ಈ ಸ್ವಪ್ನದ ಹಿಂದಿನ ರಹಸ್ಯನು ಎಂದು ಹೇಳುತ್ತಾ ರಾಯರನ್ನು ನೋಡಿದರು. ರಾಯರು ಕಣ್ಮುಚ್ಚಿ ಧ್ಯಾನಾಸಕ್ತರಾದರು. ಒಂದೆರಡು ನಿಮಿಷಗಳ ನಂತರ ಕಣ್ಬಿಟ್ಟವರೇ ಎಲ್ಲರನ್ನೂ ನೋಡಿ ಒಮ್ಮೆ ದೀರ್ಘವಾದ ನಿಟ್ಟುಸಿರು ಬಿಟ್ಟು ಸರಸರನೆ ದೇವಾಲಯಕ್ಕೆ ಹೋಗಿ ಹನುಮಪ್ಪನನ್ನೇ ನೋಡುತ್ತಾ ನಿಂತವರು ಹನುಮನಿಗೆ ಕೈ ಮುಗಿದು ಅವನ ಪುಟ್ಟ ಪಾದಗಳ ಮೇಲೆ ತಲೆಯಿಟ್ಟು ನಮಸ್ಕರಿಸಿ ಹೊರಬಂದು ಸೀತಾರಾಮ ಲಕ್ಷ್ಮಣರ ಸ್ಥಿರಮೂರ್ತಿಗಳ ಪ್ರತಿಷ್ಠೆ ಮಾಡಿಸಬೇಕು ಅಂತಾನೆ. ನೋಡೋಣ ಯಾವಾಗ ಆಗುತ್ತೋ ಅಂದರು. ಶೆಟ್ಟರು, ಇದೇನು ಸ್ವಾಮಿ, ಯಾವತ್ತೋ ಅಂತೀರಾ? ಹನುಮಪ್ಪ ಹೇಳಿದ ಮೇಲೆ ಮುಗೀತು. ನೀವು ಹೂವನ್ನಿ, ಶುರು ಮಾಡಿ ಬಿಡ್ತೀವಿ ಅಂದ್ರು. ಪಣಿಯಪ್ಪ, ರಾಮಯ್ಯ ಮೊದಲಾದವರೂ ಸಹ ಹೌದು ಸ್ವಾಮಿ, ನೀವು ಹೂವನ್ನಿ, ನಾವೇ ಕಟ್ಟಿಸಿ ಬಿಡ್ತೀವಿ ಅಂತ ಹೇಳಿ ಪೈಪೋಟಿಗಿಳಿದರು. ಅಯ್ಯಂಗಾರ್ಯರು ಮತ್ತೆ ಹನುಮಪ್ಪನತ್ತ ತಿರುಗಿದವರು, ಯಾಕೆ ಆತುರ ಪಡ್ತೀರಿ? ಹೇಗೂ ನಾಳೆ ಶನಿವಾರ ಬೆಳಿಗ್ಗೆ ಎಲ್ಲ ಬನ್ನಿ, ಅವನನ್ನೇ ಕೇಳಿಬಿಡೋಣ ಅಂತ ಎಲ್ಲರನ್ನೂ ಸಮಾಧಾನ ಪಡಿಸಿದರು. ಮರುದಿನ ಎಲ್ಲರೂ ಮಂಗಳಾರತಿಯ ಹೊತ್ತಿಗೆ ಹಾಜರಾಗಿದ್ದರು. ಅಯ್ಯಂಗಾರ್ಯರು ಒಬ್ಬೊಬ್ಬರ ಹೆಸರನ್ನೇ ಹೇಳಿ ಮಂಗಳಾರತಿ ಮಾಡಿದರು. ರಾಮಯ್ಯ ಶೆಟ್ಟರ ಹೆಸರು ಹೇಳಿ ಮಂಗಳಾರತಿ ಮಾಡುತ್ತಿದ್ದಂತೆ ಹನುಮನ ಅಭಯಹಸ್ತದ ಮೇಲಿರಿಸಿದ್ದ ಹೂಗಳೆಲ್ಲ ಉರುಳಿ ಬಿದ್ದಿತ್ತು. ಶೆಟ್ಟರ ಆನಂದಕ್ಕೆ ಪಾರವೇ ಇರಲಿಲ್ಲ. ಭಾವಾವೇಶಕ್ಕೊಳಗಾದ ಅವರು ಆಂಜನೇಯ ವರದ ಗೋವಿಂದ ಗೋವಿಂದ ಎಂದು ಕೂಗುತ್ತಾ ದೀರ್ಘದಂಡ ನಮಸ್ಕಾರ ಮಾಡಿದರು. ಶೆಟ್ಟರಿಗೆ ತೀರ್ಥದೊಂದಿಗೆ ಅಭಯಹಸ್ತದಿಂದ ಉರುಳಿ ಬಿದ್ದಿದ್ದ ಹೂಗಳನ್ನು ಪ್ರಸಾದ ರೂಪದಲ್ಲಿ ನೀಡಿದ ಅಯ್ಯಂಗಾರ್ಯರು, ರಾಮು, ಎಷ್ಟು ಅದೃಷ್ಟವಂತನೋ ನೀನು. ಹನುಮ ಎಷ್ಟೊಂದು ಹೂವು ಕೊಟ್ಟಿದ್ದಾನೆ ನಿಂಗೆ. ನೀನೇ ದೇವಸ್ಥಾನ ಕಟ್ಟಿದ್ರೂ ಇಲ್ಲಿರೋ ಎಲ್ಲರ ಸಹಕಾರ ತಗೋ. ಅವರನ್ನು ವಿಶ್ವಾಸಕ್ಕೆ ತಗೋಬೇಕು. ಅವರಿಗೂ ಅವನ ಪ್ರಸಾದ ಕೊಡು ಅಂತ ಹೇಳಿ ಆಶೀರ್ವಾದ ಮಾಡಿದ್ದರು. ಅಯ್ಯಂಗಾರ್ಯರ ಆಣತಿಯಂತೆ ಶೆಟ್ಟರು ಎಲ್ಲರಿಗೂ ಒಂದೊಂದು ಹೂವು ಕೊಟ್ಟರು. ಪಣಿಯಪ್ಪನವರದ್ದು ಸ್ವಲ್ಪ ಕೋಪದ ಸ್ವಭಾವ. ಹೂ ತೆಗೆದುಕೊಂಡವರೇ ದುರ್ದಾನ ತೆಗೆದುಕೊಂಡವರಂತೆ ಹೊರಟು ಬಿಟ್ಟರು. ಉಳಿದವರೂ ಸಹ ಅವರನ್ನು ಹಿಂಬಾಲಿಸಿದರು. ಶೆಟ್ಟರ ಸಂತೋಷ ಕ್ಷಣ ಮಾತ್ರದಲ್ಲಿ ಕುಸಿದಿತ್ತು. ಕಣ್ಣಲ್ಲಿ ನೀರು ತುಂಬಿಕೊಂಡಿತ್ತು. ಸ್ವಾಮಿ ಎಂದು ತಿರುಗಿದ ಅವರ ಬಾಯಿಂದ ಮಾತುಗಳು ಹೊರಡಲಿಲ್ಲ. ಗದ್ಗದಿತರಾಗಿ ಕಂಬಕ್ಕೊರಗಿ ಕುಸಿದು ಕುಳಿತ ಅವರನ್ನು ಅಯ್ಯಂಗಾರ್ಯರು, ಯಾಕೆ ಅಷ್ಟೊಂದು ಬೇಜಾರು ಮಾಡ್ಕೋತೀಯ? ತಾವು ಅಂದುಕೊಂಡದ್ದು ನಡೆಯದಿದ್ದಾಗ ಇಂತಹುದು ಸಹಜಾನೆ. ಮನಸ್ಸು ತಿಳಿಯಾದಾಗ ಎಲ್ಲ ಸರಿ ಹೋಗುತ್ತೆ. ಎಲ್ಲ ಅವನಿಗೆ ಬಿಟ್ಟು ಬಿಡು. ಇಷ್ಟೆಲ್ಲ ಮಾಡ್ದೋನು ಸರಿ ಮಾಡದೇ ಇರ್ತಾನ? ಹೋಗಿ ಬಾ, ಎಲ್ಲ ಸರಿ ಹೋಗುತ್ತೆ ಅಂತ ಸಮಾಧಾನ ಮಾಡಿ ಕಳಿಸಿಕೊಟ್ಟರು. ಶನಿವಾರದ ಸಂಜೆ ದೇವಾಲಯದಲ್ಲಿ ಮಾಮೂಲಿನಂತೆ ಭಜನೆ ಪ್ರಾರಂಭವಾಗಿತ್ತು. ಭಜನೆ ಮೇಷ್ಟ್ರು ಶ್ರೀನಿವಾಸಯ್ಯಂಗಾರ್ ಹಾರ್ಮೋನಿಯಂ ನಡೆಸುತ್ತಾ ಭಜನೆ ಪ್ರಾರಂಭಿಸಿದ್ದರು. ತೀರ್ಥ ತೆಗೆದುಕೊಂಡು ಪ್ರದಕ್ಷಿಣಾಕಾರವಾಗಿ ಭಜನೆಯ ಸ್ಥಳಕ್ಕೆ ಆಗಮಿಸುತ್ತಿದ್ದ ರಾಮಯ್ಯ ಶೆಟ್ಟರಿಗೆ ಪಣಿಯಪ್ಪನವರು ಎದುರಾದರು. ಶೆಟ್ಟರ ಎರಡೂ ಕೈಗಳನ್ನು ಬಿಗಿಯಾಗಿ ಹಿಡಿದುಕೊಂಡು, ಪಣಿಯಪ್ಪಯ್ಯನವರು, ನನ್ನನ್ನು ಕ್ಷಮಿಸಿಬಿಡಪ್ಪ. ಇವತ್ತು ಬೆಳಗ್ಗೆ ನಾನು ನಿಂಗೆ ಹಾಗೂ ರಾಯರಿಗೆ
ಬೇಜಾರಾಗೋ ಹಾಗೆ ನಡೆದುಕೊಂಡು ಬಿಟ್ಟೆ. ನಮ್ಮ ಕೈ ಹಿಡಿದ ಹನುಮಪ್ಪನ ಮೇಲೆ ನಮಗೇ ನಂಬಿಕೆ ಇಲ್ಲದಿದ್ದರೆ ಬೇರೆಯವರನ್ನ ನಂಬಿಸೋದು ಹೇಗೆ? ನೀನು ಏನು ಬೇಕಾದರೂ ಮಾಡು, ನಾವೆಲ್ಲ ನಿನ್ನ ಜೊತೆ ಇರ್ತೀವಿ ಅಂತ ಹೇಳಿ ಶೆಟ್ಟರನ್ನು ಬಿಗಿಯಾಗಿ ಅಪ್ಪಿಕೊಂಡರು. ಅದೇ ಸಮಯಕ್ಕೆ ಭಜನೆಗೆಂದು ಗೆಜ್ಜೆ ಕೋಲು ಹಿಡಿಯ ಬಂದ ಅಯ್ಯಂಗಾರ್ಯರು ಇಬ್ಬರನ್ನೂ ನೋಡಿ, ಏನ್ರಪ್ಪ, ರಾಮ ಹನುಮ ಒಂದಾಗಿಬಿಟ್ರಾ ಎಂದು ನಗುತ್ತಾ ಭಜನೆಯಲ್ಲಿ ಸೇರಿಕೊಂಡರು. ರಾತ್ರಿ ಮಹಾಮಂಗಳಾರತಿ ಪ್ರಸಾದ ವಿನಿಯೋಗದ ನಂತರ ಎಲ್ಲರೂ, ಸ್ವಾಮಿ, ಗುಡಿ ಎಲ್ಲಿ ಕಟ್ಟೋದು, ಅಳತೆ ಏನು, ವಿಗ್ರಹನ ಎಲ್ಲಿ ಮಾಡಿಸೋಣ ಅಂತ ಒಂದಾದ ಮೇಲೊಂದರಂತೆ ಪ್ರಶ್ನಿಸಲಾರಂಭಿಸಿದರು. ಎಲ್ಲರನ್ನೂ ನಗುತ್ತಲೇ ಸಮಾಧಾನಪಡಿಸಿದ ಅಯ್ಯಂಗಾರ್ಯರು, ಯಾಕೆ ಆತುರ ಪಡ್ತೀರಿ, ಅವನು ಹೇಳಿದಾನೆ, ಅವನೇ ಮಾಡಿಸ್ಕೋತಾನೆ, ಕೇಳಿ ಹೇಳ್ತೀನಿ ಅಂದ್ರು. ಇದಾಗಿ 3-4 ದಿನಗಳಾಗಿರಬೇಕು. ಅಯ್ಯಂಗಾರ್ಯರು ಒಂದು ವಿಚಿತ್ರ ಕನಸನ್ನು ಕಾಣುತ್ತಿದ್ದಾರೆ. ಒಂದು ಹಸು 2 ಕರುಗಳಿಗೆ ಹಾಲುಣಿಸುತ್ತಿದೆ. ಪಕ್ಕದಲ್ಲೇ ಹೆಂಗಸೊಬ್ಬಳು ಕೈ ಮುಗಿದುಕೊಂಡು ನಿಂತಿದ್ದಾಳೆ. ಆಗ ಅಲ್ಲಿಗೆ ಬಂದ ಅಯ್ಯಂಗಾರ್ಯರು ಆಕೆಯನ್ನು ಕುರಿತು, ಏನಮ್ಮ, ಹಸು 2 ಕರುಗಳಿಗೆ ಜನ್ಮ ನೀಡ್ತಾ? ಅದೃಷ್ಟವಂತೆ ನೀನು. 2 ಹೆಣ್ಣು ಕರುಗಳು ಎನ್ನುತ್ತಿದ್ದಂತೆ ಆ ಹೆಂಗಸು, ಇಲ್ಲ ಕಣ್ರಯ್ಯ, ಆ ಹಸ ಯಾರ್ದೋ ಗೊತ್ತಿಲ್ಲ, ನಮ್ ಹಸ ಕರ ಹಾಕಿ ತೀರ್ಕೊಂಡು ಬಿಡ್ತು. ಎಷ್ಟು ಪ್ರಯತ್ನ ಪಟ್ರೂ ಮೇಲ್ಹಾಲು ಕೊಡಲೇ ಇಲ್ಲ. ನಮಗೆ ದಿಕ್ಕೇ ತೋಚದ ಹಂಗಾಗ್ಬಿಡ್ತು. ಆಗ ಒಬ್ಬ ಬಿಳಿಗಡ್ಡದ ಮುದುಕ ಬಂದು, ಯಾಕೆ ಯೋಚನೆ ಮಾಡ್ತೀಯವ್ವ, ಕಲಿಯುಗದ ಕಲ್ಪವೃಕ್ಷ ಭಕ್ತರ ಕಾಮಧೇನು ನಮ್ಮ ಹನುಮನ ಗುಡಿಗೆ ಕರ್ಕೊಂಡು ಹೋಗು, ಅವನೇ ದಾರಿ ತೋರಿಸಿ ಕಾಯ್ತಾನೆ ಅಂದ. ಅಲ್ಲಿಗೆ ಬಂದ್ರೆ ಈ ಹಸ ತನ್ನ ಕರುಗೆ ಹಾಲು ಕುಡಿಸ್ತಿತ್ತು. ನನ್ನ ಕರುನೂ ಬಿಟ್ಟೆ. ಆ ನನ್ನ ತಾಯಿ ಏನೂ ತಂಟೆ ಮಾಡ್ದೆ ನನ್ನ ಕರಿಗೂ ಹಾಲು ಉಣ್ಣಿಸ್ತಾವಳೆ ಅಂತ ಕೈ ಮುಗಿದ್ಲು. ಅಯ್ಯಂಗಾರ್ಯರಿಗೆ ಎಚ್ಚರವಾಗಿತ್ತು. ತಾನು ಕನಸಿನಲ್ಲಿ ಕಂಡ ಆ ಸ್ಥಳ ಬಾಲಹನುಮನ ಗುಡಿಯ ಪಕ್ಕದ್ದೇ ಆಗಿತ್ತು. ಯಾಕೆ ಇಂಥ ಕನಸಾಯಿತು ಎಂದು ಯೋಚಿಸುತ್ತಿದ್ದ ಅಯ್ಯಂಗಾರ್ಯರು ಒಂದು ನಿರ್ಧಾರಕ್ಕೆ ಬಂದಿದ್ದರು. ಆ ಕರುಣಾಮಯಿ ಕಾಮಧೇನುವೆ ಆ ಸೀತಾಮಾತೆಯ ಸ್ವರೂಪಿ. ತನ್ನನ್ನು ಅರಸಿ ಬಂದ ಭಕ್ತರ ಅಭೀಷ್ಟಗಳನ್ನು ಈಡೇರಿಸುವ ಮಮತಾಮಯಿ. ಅನಾಥ ಕರುವಿಗೆ ಹಾಲುಣಿಸುತ್ತಿದ್ದದ್ದೇ ಅದಕ್ಕೆ ಸಾಕ್ಷಿ. ಸೀತಾ ಸಮೇತ ರಾಮ ಲಕ್ಷ್ಮಣರ ಮೂರ್ತಿಗಳನ್ನು ಪ್ರತಿಷ್ಠಾಪಿಸಲು ಅದೇ ಸೂಕ್ತವಾದ ಸ್ಥಳ ಎಂದು ನಿರ್ಧರಿಸಿ ಬೆಳಗಿನ ಪೂಜೆಯ ನಂತರ ಹನುಮನ ಒಪ್ಪಿಗೆಯನ್ನೂ ಪಡೆದು ಭಕ್ತರಿಗೂ ತಿಳಿಸಿದರು. ಉತ್ಸವ ಮೂರ್ತಿಗಳನ್ನು ತಯಾರು ಮಾಡಿಕೊಟ್ಟ ಶಿವಾರ ಪಟ್ಟಣದ ದಂಕಣಾಚಾರಿಯಿಂದಲೇ ಮೂರ್ತಿಗಳನ್ನು ತಯಾರು ಮಾಡಿಸಲು ತೀರ್ಮಾನವಾಯಿತು. ವೇದ ಬ್ರಹ್ಮ ಶ್ರೀ ಲಿಂಗಾಜೋಯಿಸರು ಹಾಗೂ ಗುರುಮೂರ್ತಿ ಶಾಸ್ತ್ರಿಗಳೊಂದಿಗೆ ಚರ್ಚಿಸಿ ಭೂಮಿ ಪೂಜೆಗಾಗಿ ಒಂದು ಒಳ್ಳೆಯ ಮುಹೂರ್ತ ನಿಶ್ಚಯಿಸಿ ನಿರ್ಮಾಣ ಕಾರ್ಯವನ್ನು ಪ್ರಾರಂಭಿಸಲಾಯಿತು. ಹನುಮನ ಗುಡಿಗೆ ಸೇರಿದಂತೆ ಶ್ರೀರಾಮಚಂದ್ರನಿಗೂ ನಿರ್ಮಿಸಲಾಗುತ್ತಿದ್ದ ಗೋಡೆಗಳು ಮೇಲೇಳಲಾರಂಭಿಸಿತ್ತು. ನೋಡುತ್ತಿದ್ದಂತೆ ಅಯ್ಯಂಗಾರ್ಯರ ನೇತೃತ್ವದಲ್ಲಿ ಅಭಿವೃದ್ಧಿಗೊಂಡು ಪ್ರವರ್ಧಮಾನಕ್ಕೆ ಬರುತ್ತಿರುವ ದೇವಾಲಯ ಹಾಗೂ ದಿನದಿಂದ ದಿನಕ್ಕೆ ಹೆಚ್ಚುತ್ತಿರುವ ಭಕ್ತರ ಸಂಖ್ಯೆ ಕೆಲವರ ಕಣ್ಣು ಕೆಂಪಾಗಲು ಕಾರಣವಾಗಿತ್ತು. ಒಂದು ಪಂಗಡದ ಜನ ಗುಂಪು ಕಟ್ಟಿಕೊಂಡು ಬಂದು ಅಯ್ಯಂಗಾರ್ಯರೊಂದಿಗೆ ವಾಗ್ವಾದಕ್ಕಿಳಿದಿದ್ದರು. ಪ್ರಾಣದೇವರ ಗುಡಿಗೆ ಹೊಂದಿಕೊಂಡಂತೆ ಯಾವ ಗುಡಿಯನ್ನು ಕಟ್ಟಬಾರದೆಂದು ತಮ್ಮ ಪಂಗಡದವರು ಪ್ರಾಣದೇವರ ದರ್ಶನ ಹಾಗೂ ಸೇವೆಗಾಗಿ ಈ ಗುಡಿಗೆ ಬರುತ್ತಿರುವುದಾಗಿಯೂ ಹನುಮನ ಹೊರತಾಗಿ ಬೇರಾವ ದೇವರಿಗೂ ಪ್ರದಕ್ಷಿಣೆ ಮಾಡುವುದಿಲ್ಲವೆಂದು ತಮ್ಮ ಮಾತನ್ನು ಮೀರಿಯೂ ನಿರ್ಮಾಣ ಕಾರ್ಯ ಮುಂದುವರಿದರೆ ಅಮಲ್ದಾರರನ್ನು ಕಂಡು ದೂರು ನೀಡುವುದಾಗಿಯೂ ಬೆದರಿಸಿದರು. ಚಿಂತಾಕ್ರಾಂತರಾದ ಅಯ್ಯಂಗಾರ್ಯರು ಅಂದು ಸಂಜೆ ಬಂದ ಭಕ್ತರೊಂದಿಗೆ ವಿಷಯ ತಿಳಿಸಿ ಹನುಮನಿಗೆ ಶರಣಾದರು. ರಾಮಯ್ಯ ಶೆಟ್ಟರು ತಡ ಮಾಡದೆ
ಊರಿನ ಮುಖ್ಯಸ್ಥರೊಂದಿಗೆ ಅಮಲ್ದಾರರನ್ನೂ ಕಂಡು ಎಲ್ಲ ವಿಷಯವನ್ನು ವಿಶದವಾಗಿ ತಿಳಿಸಿ ತಮ್ಮ ಅಳಲು ತೋಡಿಕೊಂಡರು. ಆತಂಕ ಪಡದಿರುವಂತೆ ಅಭಯ ನೀಡಿದ ಅಮಲ್ದಾರರು ಸ್ವತಃ ತಾವೇ ಸಂಜೆ ದೇವಾಲಯಕ್ಕೆ ಬಂದು ಪರಿಶೀಲಿಸುವುದಾಗಿ ತಿಳಿಸಿದರು. ಅಮಲ್ದಾರರೇ ದೇವಾಲಯಕ್ಕೆ ಬರುವ ವಿಷಯ ತಿಳಿದು ಅಯ್ಯಂಗಾರ್ಯರಿಗೆ ನೆಮ್ಮದಿಯಾಗಿತ್ತು. ಬಾಯಿಂದ ಬಾಯಿಗೆ ಸುದ್ದಿ ಹರಡಿ 4 ಗಂಟೆಯಿಂದಲೇ ನೂರಾರು ಭಕ್ತರು ದೇವಾಲಯದ ಆವರಣದಲ್ಲಿ ಜಮಾಯಿಸಿ ಬಿಟ್ಟಿದ್ದರು. ಸಂಜೆ 6:30 ಹೊತ್ತಿಗೆ ಅಮಲ್ದಾರರು ತಮ್ಮ ಕಚೇರಿಯ ಕೆಲವು ಅಧಿಕಾರಿಗಳೊಂದಿಗೆ ದೇವಾಲಯಕ್ಕೆ ಬಂದರು. ಕುಂಕುಮಾರ್ಚನೆ, ತೀರ್ಥ ಪ್ರಸಾದಾದಿಗಳ ನಂತರ ದೇವಾಲಯದ ಗೌರವ ಸಮರ್ಪಿಸಿದ ಅಯ್ಯಂಗಾರ್ಯರು ಶ್ರೀರಾಮಚಂದ್ರನ ದೇವಾಲಯದ ನಿರ್ಮಾಣಕ್ಕಾಗುತ್ತಿರುವ ಅಡಚಣೆಯನ್ನು, ಆ ವಿಷಯವಾಗಿ ತಮಗಾದ ಕನಸಿನ ಅನುಭವವನ್ನೂ ವಿವರಿಸಿ ಹನುಮ ಹಾಗೂ ಆತನ ಆರಾಧ್ಯ ದೈವ ಶ್ರೀರಾಮಚಂದ್ರರಲ್ಲೇ ಭೇದ ಮೂಡಿಸಿ ವಿನಾಕಾರಣ ಭಕ್ತರನ್ನು ತಪ್ಪುದಾರಿಗೆ ಎಳೆಯುತ್ತಿರುವವರಿಗೆ ಬಾಲಹನುಮನೇ ಸದ್ಬುದ್ಧಿ ಕೊಡಬೇಕೆಂದು ಎಲ್ಲ ಭಕ್ತರನ್ನು ಒಂದಾಗಿ ಧರ್ಮ ಕಾರ್ಯದಲ್ಲಿ ತೊಡಗಿಸುವ ತಮ್ಮ ಕಾರ್ಯಕ್ಕೆ ಕೆಲವರು ಅಸೂಯೆಯಿಂದ ಕಿರುಕುಳ ತಂತ್ರ ಅನುಸರಿಸುತ್ತಿರುವುದರಿಂದ ತಮ್ಮ ಮನಸ್ಸಿಗೆ ಬಹಳ ನೋವಾಗಿದೆ ಎಂದು ಎಲ್ಲರೂ ಒಪ್ಪಿದರೆ ಮಾತ್ರ ತಾವು ನಿರ್ಮಾಣ ಕಾರ್ಯ ಮುಂದುವರೆಸುವುದಾಗಿ ತಿಳಿಸಿ ಕೈಮುಗಿದರು. ಅಯ್ಯಂಗಾರ್ಯರ ಕಣ್ಣುಗಳಲ್ಲಿ ನೀರು ತುಂಬಿ ಕಂಠ ಗದ್ಗದಿತವಾಗಿತ್ತು. ಅಮಲ್ದಾರರಿಗೆ ಕಸಿವಿಸಿಯಾಗಿತ್ತು. ಏನನ್ನಿಸಿತ್ತೋ ಅಯ್ಯಂಗಾರ್ಯರಿಗೆ ದೀರ್ಘದಂಡ ನಮಸ್ಕಾರ ಮಾಡಿ, ನಿಸ್ವಾರ್ಥ ಸೇವೆ ಮಾಡುತ್ತಿರುವ ನಿಮ್ಮಂತಹವರು ಹೀಗೆ ನೊಂದುಕೋಬಾರದು ಸ್ವಾಮಿ. ಯಾರಿಗೂ ಒಳ್ಳೆಯದಾಗುವುದಿಲ್ಲ. ಯಾವುದೇ ಕಾರಣಕ್ಕೂ ಒಳ್ಳೆಯ ಕೆಲಸ ನಿಲ್ಲಬಾರದು. ನೀವು ಧೈರ್ಯವಾಗಿ ಮುಂದುವರೆಸಿ. ದೇವಾಲಯ, ದೇವರು ಹಾಗೂ ದೇವರ ಒಡವೆ ವಸ್ತ್ರಗಳ ಭದ್ರತೆ ದೃಷ್ಟಿಯಿಂದ ಎರಡೂ ಗುಡಿಗಳು ಹೊಂದಿಕೊಂಡಂತೆ ಇರುವುದೇ ಒಳ್ಳೆಯದು. ಸಾಧ್ಯವಾದರೆ ಎರಡೂ ಗುಡಿಯ ಮಧ್ಯದಲ್ಲಿ ಒಂದು ಚಿಕ್ಕದಾದ ಉಗ್ರಾಣ ಮಾಡಿದರೆ ದೇವರ ಒಡವೆ ವಸ್ತ್ರಗಳನ್ನು ಇಡಲಿಕ್ಕೆ ಅನುಕೂಲ ಆಗುತ್ತೆ. ಎರಡೂ ಗುಡಿಯ ಮಧ್ಯೆ ಸ್ವಲ್ಪ ಜಾಗ ಬಿಟ್ಟಂತೆಯೂ ಆಗುತ್ತೆ ಅಂತ ಹೇಳಿ ಹನುಮನ ಅನುಗ್ರಹ ಪಡೆದು ಹೊರಟರು. ಬೆಟ್ಟದ ಹಾಗೆ ಬಂದೊದಗಿದ್ದ ತೊಂದರೆ ಮಂಜಿನಂತೆ ಕರಗಿ ಮಾಯವಾಗಿತ್ತು. ಜೈ ಶ್ರೀರಾಮ್ ಜಯಘೋಷ ಮುಗಿಲು ಮುಟ್ಟಿತ್ತು. ಅಯ್ಯಂಗಾರ್ಯರ ಕಣ್ಣೀರು ಆನಂದ ಭಾಷ್ಪವಾಗಿ ಮಾರ್ಪಾಡಾಗಿತ್ತು. ಗರ್ಭಗುಡಿ ಹೊಕ್ಕ ಅಯ್ಯಂಗಾರ್ಯರು ಹನುಮನ ಪುಟ್ಟ ಪಾದಗಳನ್ನು ಬಿಗಿದಪ್ಪಿ ಕಣ್ಣೀರ ಅಭಿಷೇಕ ಮಾಡಿದರು. ಅಮಲ್ದಾರರೇ ಬೆನ್ನಿಗಿದ್ದಾರೆಂದ ಮೇಲೆ ವಿರೋಧಿಗಳ ಸೊಲ್ಲಡಗಿತ್ತು. ಅಮಲ್ದಾರರ ಸಲಹೆಯಂತೆ ಎರಡೂ ಗುಡಿಗಳ ಮಧ್ಯದಲ್ಲಿ ಉಗ್ರಾಣದೊಂದಿಗೆ ಗುಡಿಯ ಮೇಲೆ ಸುಂದರವಾದ ಪುಟ್ಟ ಗೋಪುರವೂ ನಿರ್ಮಾಣವಾಯಿತು. ರಾಮಯ್ಯ ಶೆಟ್ಟರು ಗುರುಗಳ ಹಾಗೂ ಪಣಿಯಪ್ಪಯ್ಯನವರೊಂದಿಗೆ ಶಿವಾರ ಪಟ್ಟಣಕ್ಕೆ ಹೋಗಿ ದೇವತಾ ಮೂರ್ತಿಗಳ ನಿರ್ಮಾಣ ಕಾರ್ಯವನ್ನೂ ನೋಡಿಕೊಂಡು ಬಂದರು. ವಿಗ್ರಹದ ಕೆಲಸ ಪೂರ್ಣಗೊಂಡಿದೆ. ತಾವುಗಳು ಹನುಮನಿಂದ ಉತ್ತರ ಪಡೆದು ತಿಳಿಸಿದರೆ ಕಳಿಸಿಕೊಡುವ ಏರ್ಪಾಡು ಮಾಡುತ್ತೇವೆ ಎಂಬ ಪತ್ರ ತಲುಪಿ ಎಲ್ಲರಿಗೂ ಆನಂದವಾಗಿತ್ತು. ಲಿಂಗ ಜೋಯಿಸರು ಹಾಗೂ ಗುರುಮೂರ್ತಿ ಶಾಸ್ತ್ರಿಗಳು ಇಟ್ಟುಕೊಟ್ಟ ಮುಹೂರ್ತದಲ್ಲಿ ದೇವರನ್ನು ಹೊರಡಿಸಲಾಯಿತು. ಹುಲ್ಲಿನಿಂದ ಸುತ್ತಿ ಗೋಣಿ ಚೀಲ ಹೊದಿಸಿದ್ದ ವಿಗ್ರಹಗಳನ್ನು ಭದ್ರವಾದ ಮರದ ಪೆಟ್ಟಿಗೆಯಲ್ಲಿಟ್ಟು ರೈಲಿನಲ್ಲಿ ಕಳುಹಿಸಿಕೊಡಲಾಗಿತ್ತು. ರೈಲ್ವೆ ಸ್ಟೇಷನ್ ಮಾಸ್ಟರ್ರವರು ಸಂಜೆ ದೇವಾಲಯಕ್ಕೆ ಬಂದವರು ಅಯ್ಯಂಗಾರ್ಯರಿಗೆ ನಮಸ್ಕರಿಸಿ, ಸ್ವಾಮಿ, ದೇವರ ವಿಗ್ರಹಗಳು ಬೆಂಗಳೂರಿನಿಂದ ಹೊರಟಿವೆ. ನಾಳೆ ಶಿವಮೊಗ್ಗ ತಲುಪುತ್ತೆ ಎಂಬ ಸಿಹಿ ಸುದ್ದಿ ನೀಡಿದ್ದರು. ಸುದ್ದಿ ಕಾಳ್ಗಿಚ್ಚಿನಂತೆ ಹರಡಿ ರಾತ್ರಿಯ ಹೊತ್ತಿಗೆ ದೇವಾಲಯ ಸೇರಿದ ನೂರಾರು ಭಕ್ತರು ದೇವಾಲಯದ ಆವರಣವನ್ನೆಲ್ಲ ಸ್ವಚ್ಛಗೊಳಿಸಿ ತಳಿರು ತೋರಣ ಕಟ್ಟಿ ಸಿಂಗರಿಸಿ ಸಂಭ್ರಮಿಸಿದ್ದರು. ಸ್ವಯಂ ಪ್ರೇರಿತರಾಗಿ ಅಹೋರಾತ್ರಿ ಭಜನೆ ಮಾಡಿದ ಭಕ್ತಾದಿಗಳು ಸೂರ್ಯೋದಯಕ್ಕೆ ಹೋಗಿ
ತುಂಗಾ ನದಿಯಲ್ಲಿ ಸ್ನಾನ ಮಾಡಿ ಬಂದು ಭಜನೆ ಮಾಡುತ್ತಾ ರೈಲ್ವೆ ನಿಲ್ದಾಣ ಸೇರಿ ರೈಲಿನ ಆಗಮನಕ್ಕಾಗಿ ಕಾಯುತ್ತಾ ನಿಂತರು. ಚಿಕ್ಕಣ್ಣ ತನ್ನ ಒಂಟೆತ್ತಿನ ಗಾಡಿಯನ್ನು ಶುದ್ಧವಾಗಿ ತೊಳೆದು ಸಿಂಗರಿಸಿಕೊಂಡು ದೇವಾಲಯಕ್ಕೆ ಬಂದು ಪೂಜೆ ಮಾಡಿಸಿ ದೇವರ ತೀರ್ಥ ಪ್ರೋಕ್ಷಣೆ ಮಾಡಿಸಿಕೊಂಡು ಅಯ್ಯಂಗಾರ್ಯರು ರಾಮಯ್ಯ ಶೆಟ್ಟರೊಂದಿಗೆ ರೈಲು ನಿಲ್ದಾಣ ತಲುಪಿದ್ದ. ದೇವರ ಮೂರ್ತಿಗಳನ್ನು ಹೊತ್ತ ರೈಲು ಶಿವಮೊಗ್ಗ ತಲುಪಿ ನೆರೆದಿದ್ದ ಭಕ್ತರ ಉತ್ಸಾಹವನ್ನು ಇಮ್ಮಡಿಗೊಳಿಸಿತ್ತು. ಭಜನೆ ಹಾಗೂ ಜಯಘೋಷ ಮುಗಿಲು ಮುಟ್ಟಿತ್ತು. ದೇವರನ್ನು ಇರಿಸಿ ಭದ್ರಪಡಿಸಿದ 3 ಪೆಟ್ಟಿಗೆಗಳು ಭಕ್ತರ ಸಹಾಯದಿಂದ ಗಾಡಿಗೇರಿದ್ದವು. ಮಂಗಳವಾದ್ಯ ಹಾಗೂ ಭಜನೆಯೊಂದಿಗೆ ಮೆರವಣಿಗೆ ಮೂಲಕ ಪೆಟ್ಟಿಗೆಗಳು ದೇವಾಲಯ ತಲುಪಿದವು. 3 ಪೆಟ್ಟಿಗೆಗಳಲ್ಲಿ ಒಂದು ಸ್ವಲ್ಪ ದೊಡ್ಡದಾಗಿದ್ದು ಉಳಿದ 2 ಒಂದೇ ಅಳತೆಯದಾಗಿದ್ದು, ದೊಡ್ಡ ಪೆಟ್ಟಿಗೆ ಶ್ರೀರಾಮಚಂದ್ರನದೆಂದು ಉಳಿದೆರಡು ಒಂದರಲ್ಲಿ ಒಂದು ಸೀತಮ್ಮ ಹಾಗೂ ಮತ್ತೊಂದು ಲಕ್ಷ್ಮಣ ವಿಗ್ರಹವೆಂದು ಊಹಿಸಬಹುದಾಗಿತ್ತು. ಅಯ್ಯಂಗಾರ್ಯರು ಸೀತಮ್ಮನವರ ವಿಗ್ರಹವನ್ನು ಮೊದಲು ಬರಮಾಡಿಕೊಳ್ಳಲು ಅಪೇಕ್ಷಿಸಿದ್ದರಿಂದ ಮನಸ್ಸಿನಲ್ಲೇ ಸ್ವಲ್ಪ ಗೊಂದಲವಾಗಿತ್ತು. ಪೆಟ್ಟಿಗೆಗಳ ಮೇಲೆ ಯಾವುದೋ ಗುರುತಾಗಲಿ ಹೆಸರಾಗಲಿ ನಮೂದಿಸಿರಲಿಲ್ಲವಾದ್ದರಿಂದ ಅಯ್ಯಂಗಾರ್ಯರು ಕ್ಷಣಕಾಲ ಕಣ್ಮುಚ್ಚಿ ಹನುಮನನ್ನು ಪ್ರಾರ್ಥಿಸಿ ತಮ್ಮ ಇಚ್ಛೆಯನ್ನು ತೋಡಿಕೊಂಡಿದ್ದರು. ಕಣ್ಬಿಟ್ಟ ಅಯ್ಯಂಗಾರ್ಯರು ದೇವರ ಪೆಟ್ಟಿಗೆಗಳಿಗೆ ಪೂಜೆ ಸಲ್ಲಿಸಿ ಮಂಗಳಾರತಿ ಮಾಡಿ ಒಂದು ಸಣ್ಣ ಅಳತೆಯ ಪೆಟ್ಟಿಗೆಗೆ ನಮಸ್ಕರಿಸಿ ಅದನ್ನು ಮೊದಲು ಇಳಿಸಲು ಹೇಳಿ ನಂತರ ದೊಡ್ಡ ಪೆಟ್ಟಿಗೆ ಹಾಗೂ 3ನೇ ಪೆಟ್ಟಿಗೆಯನ್ನು ಇಳಿಸಲು ತಿಳಿಸಿ ದೇವಾಲಯದ ಮುಂಭಾಗದಲ್ಲಿ ಸಾಲಾಗಿ ಇಡಿಸಿದರು. ಎಲ್ಲರಲ್ಲೂ ಕಾತುರತೆ ಎದ್ದು ಕಾಣುತ್ತಿತ್ತು. ಶ್ರೀರಾಮ ಜಯ ರಾಮ ಜಯ ಜಯ ರಾಮ ತಾರಕ ಮಂತ್ರ ಪಠಣೆ ನಿರಂತರವಾಗಿ ನಡೆಯುತ್ತಿತ್ತು. ತಮಿಳುನಾಡಿನಿಂದ ಬಂದು ಶಿವಮೊಗ್ಗದಲ್ಲಿ ನೆಲೆಸಿ ದೇವಾಲಯದ ಕಿಟಕಿ ಬಾಗಿಲುಗಳನ್ನು ತಯಾರು ಮಾಡಿಕೊಟ್ಟಿದ್ದ ಬಡಗಿ ಪೆರುಮಾಳ್ ತನ್ನ ಸಲಕರಣೆಗಳೊಂದಿಗೆ ಮರದ ಪೆಟ್ಟಿಗೆಗಳನ್ನು ಬಿಡಿಸಲು ಕಾತುರನಾಗಿ ನಿಂತಿದ್ದವನು ಅಯ್ಯಂಗಾರ್ಯರ ಸೂಚನೆಯಂತೆ ಮೊದಲ ಪೆಟ್ಟಿಗೆಯನ್ನು ಬಿಡಿಸಿದ. ಅಯ್ಯಂಗಾರ್ಯರ ಕಣ್ಣುಗಳಲ್ಲಿ ಆನಂದ ಬಾಷ್ಪ ತುಂಬಿತ್ತು. ತಮ್ಮ ಅಪೇಕ್ಷೆಯಂತೆ ಸೀತಮ್ಮನವರ ವಿಗ್ರಹ ದೇವಾಲಯ ತಲುಪಿತ್ತು. 3 ಪೆಟ್ಟಿಗೆಗಳನ್ನು ಬಿಡಿಸಲಾಗಿತ್ತು. ದೇವತಾ ವಿಗ್ರಹಗಳು ಅತಿ ಸುಂದರವಾಗಿ ಮೂಡಿಬಂದಿದ್ದವು. ಸುಮುಹೂರ್ತದಲ್ಲಿ ದೇವರ ಪೀಠವನ್ನು ಗರ್ಭಗುಡಿಯಲ್ಲಿರಿಸಲಾಯಿತು. ಶಿವಮೊಗ್ಗೆಯ ಪ್ರಸಿದ್ಧ ಪುರೋಹಿತರುಗಳಾದ ವೇದಬ್ರಹ್ಮ ಶ್ರೀ ಗುರುಮೂರ್ತಿ ಶಾಸ್ತ್ರಿಗಳು, ಶ್ರೀಯುತ ಲಿಂಗಾಜೋಯಿಸರು ಹಾಗೂ ಶ್ರೀಯುತ ಸುಬ್ಬಾ ಶಾಸ್ತ್ರಿಗಳು ಅಯ್ಯಂಗಾರರ ಬೆನ್ನಿಗಿದ್ದುದರಿಂದ ಪ್ರತಿದಿನ ವಿವಿಧ ಪಾರಾಯಣಗಳು ಹಾಗೂ ಪ್ರತಿಷ್ಠಾಪನೆಯ ಪೂರ್ವ ವಿಧಿವಿಧಾನಗಳು ಪ್ರಾರಂಭವಾಗಿ ದೇವತಾ ಮೂರ್ತಿಗಳ ಜಲ, ಧ್ಯಾನ, ಛಾಯಾ, ರತ್ನ, ಶಯ್ಯ, ಪುಷ್ಪ, ಕ್ಷೀರಾದಿವಾಸ ಕಾರ್ಯಕ್ರಮಗಳು ಶಾಸ್ತ್ರೋಕ್ತವಾಗಿ ನೆರವೇರಿದವು. ಮೂರ್ತಿಗಳ ಪ್ರತಿಷ್ಠಾಪನೆಯ ಮುಹೂರ್ತಕ್ಕೆ ಪೂರ್ವಭಾವಿಯಾಗಿ ಆಗಮಿಸಿದ ಬೇಲೂರಿನ ಕೇಶವ ಭಟ್ಟರು, ಮೈಸೂರಿನ ಅರಮನೆ ಕೃಷ್ಣ ದೇವಾಲಯದ ಅರ್ಚಕರಾದ ವೇಣುಗೋಪಾಲ ಭಟ್ಟರು, ಕಳಲೆಯ ಲಕ್ಷ್ಮೀಕಾಂತ ಭಟ್ಟರು, ಕೆಲಮಂಗಲದ ವೆಂಕಟಾಚಾರ್, ಮೇಲುಕೋಟೆಯ ಕೃಷ್ಣಸ್ವಾಮಿ ಭಟ್ಟರು, ನಾಗಮಂಗಲದ ರಂಗಸ್ವಾಮಿ ಭಟ್ಟರು ಹಾಗೂ ಅನೇಕ ದಿವ್ಯಕ್ಷೇತ್ರಗಳ ಪ್ರಮುಖರ ಮುಖೇನ ಈಶ್ವರ ನಾಮ ಸಂವತ್ಸರ 1937ನೇ ಇಸವಿ ವೈಶಾಖ ಶುದ್ಧ ಏಕಾದಶಿ 11ನೇ ತಾರೀಕು ಗುರುವಾರ ಪಂಚರತ್ರಾಗಮ ಶಾಸ್ತ್ರದ ಪ್ರಕಾರ ಪ್ರಾಣ ಪ್ರತಿಷ್ಠಾಪನೆ ಅತಿ ವಿಜೃಂಭಣೆಯಿಂದ ನೆರವೇರಿತು. ಶಿವಮೊಗ್ಗ ಹಾಗೂ ಪರಸ್ಥಳಗಳಿಂದ ಆಗಮಿಸಿದ್ದ ಸಹಸ್ರಾರು ಭಕ್ತರು ಪ್ರತಿಷ್ಠಾಪನಾ ಮಹೋತ್ಸವದ ವೈಭವವನ್ನು ಕಣ್ತುಂಬಿಕೊಂಡರು. ಎಲ್ಲರ ಬಾಯಲ್ಲೂ ಒಂದೇ ಉದ್ಗಾರ, ಅಬ್ಬಾ ಎಂತಹ ಮುದ್ದಾದ ಮೂರ್ತಿಗಳು! ನೋಡಿದಷ್ಟು ಮತ್ತೆ ಮತ್ತೆ ನೋಡಬೇಕೆನ್ನಿಸುವಂತಹ ಸೌಂದರ್ಯ! ಎಷ್ಟೋ ದೇವಾಲಯಗಳಿಗೆ ಹೋಗಿದ್ದೇವೆ,
ಇಂತಹ ಸುಂದರ ಮೂರ್ತಿಗಳನ್ನು ಎಲ್ಲಿಯೂ ನೋಡಿಲ್ಲ ಮುಂತಾಗಿ ಮಾತನಾಡಿಕೊಳ್ಳುತ್ತಿದ್ದರು. ಪ್ರತಿದಿನ ದೇವಾಲಯದಲ್ಲಿ ಹಬ್ಬದ ವಾತಾವರಣ. ದಿನಂಪ್ರತಿ ಸಹಸ್ರಾರು ಭಕ್ತರಿಗೆ ಪ್ರಸಾದ ವಿನಿಯೋಗ ಹಾಗೂ ಅನ್ನ ಸಂತರ್ಪಣೆ ನಡೆಯಿತು. ಕೋಟೆ ಆಂಜನೇಯ ಸ್ವಾಮಿ ದೇವಸ್ಥಾನ ಕೋಟೆ ಶ್ರೀ ಸೀತಾರಾಮಾಂಜನೇಯ ಸ್ವಾಮಿ ದೇವಾಲಯವಾಗಿ ಮನೆ ಮಾತಾಯಿತು. ಬೆಳಕು ಹರಿದ ಮೇಲೆ ಕತ್ತಲಾಗಲೇಬೇಕಲ್ಲವೇ? ಅಯ್ಯಂಗಾರ್ಯರು ಇನ್ನು ಪ್ರತಿಷ್ಠೆಯ ವೈಭವದ ಗುಂಗಿನಲ್ಲೇ ಇದ್ದರು. ಪ್ರತಿಷ್ಠಾಪನೆಯ ನಂತರ ಮಂಡಲದ ಪೂಜೆ ಹಾಗೂ ಪೂಜಾ ಕೈಂಕರ್ಯಕ್ಕೆ ಸಹಾಯವಾಗಲೆಂದು ಚಿಕ್ಕ ಮಾವನವರಾದ ಬೇಲೂರಿನ ಶ್ರೀನಿವಾಸ ಭಟ್ಟರು ಶಿವಮೊಗ್ಗೆಯಲ್ಲೇ ಉಳಿದುಕೊಂಡಿದ್ದರು. ಒಂದು ದಿನ ಬೆಳಗಿನ ಪೂಜಾದಿಗಳು ಮುಗಿದ ನಂತರ ನಿತ್ಯ ವಿಧಿಯಂತೆ ಹನುಮನ ಪಾದಗಳಿಗೆರಗಿದ ಅಯ್ಯಂಗಾರ್ಯರು, ಹನುಮಣ್ಣ, ಶ್ರೀರಾಮ ಪಟ್ಟಾಭಿಷೇಕದ ವೈಭವವನ್ನು ಇಲ್ಲೇ ತೋರಿಸಿಬಿಟ್ಟೆಲ್ಲೋ ಎಂದು ಕೈಮುಗಿದರು. ಹೊರಗಿನಿಂದ ಯಾರೋ ಸ್ವಾಮಿ ಎಂದು ಕೂಗಿದಂತಾಗಿ ಹೊರಬಂದು ತೀರ್ಥ ಪ್ರಸಾದಾದಿಗಳನ್ನು ನೀಡಿದರು. ಕಾಕಿ ಸಮವಸ್ತ್ರಧಾರಿಯಾಗಿದ್ದ ಆತ ಕೈಮುಗಿಯುತ್ತಾ, ಸ್ವಾಮಿ, ನ್ಯಾಯಾಲಯದಿಂದ ತಮಗೊಂದು ನೋಟಿಸು ಬಂದಿದೆ ಎಂದು ತನ್ನ ಕೈಚೀಲದಿಂದ ಒಂದು ಲಕೋಟೆ ಕೊಟ್ಟು ಸಹಿ ಪಡೆದ. ಏನು ನೋಟಿಸು ಇದು ಎಂದು ಕೇಳಿದ ಅಯ್ಯಂಗಾರ್ಯರಿಗೆ ಆ ವ್ಯಕ್ತಿ ಹೇಳಿದ್ದನ್ನು ಕೇಳಿ ಜಂಘಾಬಲವೇ ಉಡುಗಿ ಹೋದಂತಾಯಿತು. ಸಾವರಿಸಿಕೊಂಡು ಮನೆಯ ಮುಂದಿನ ಜಗುಲಿಯ ಮೇಲೆ ಕುಳಿತು ಪತ್ರವನ್ನು ಓದಿ ದಿಗ್ಮೂಢರಾದರು. ಅಯ್ಯಂಗಾರ್ಯರು ತಮ್ಮ ಕನಸಿನಲ್ಲಿ ದರ್ಶನ ನೀಡಿ ತಮ್ಮ ಮೂಲಕ ಭಕ್ತರಿಗೆ ದರ್ಶನ ನೀಡಿದ ಪಟ್ಟಾಭಿರಾಮರಂತೆ ಸೀತಮ್ಮನವರನ್ನು ರಾಮದೇವರ ಬಲಭಾಗದಲ್ಲಿ ಪ್ರತಿಷ್ಠಾಪಿಸಿದ್ದರು. ಲಕ್ಷ್ಮಣದೇವ ರಾಮರ ಎಡಭಾಗದಲ್ಲಿದ್ದ. ರಾಮದೇವರ ಗುಡಿ ಕಟ್ಟುವಾಗ ತಕರಾರು ಮಾಡಿದ್ದ ಗುಂಪೆ ಇಲ್ಲಿಯೂ ತಮ್ಮ ಕರಾಮತ್ತು ತೋರಿತ್ತು. ಶಾಸ್ತ್ರಿಗಳಿಗೆ ವಿರುದ್ಧವಾಗಿ ಸೀತಾಮಾತೆಯ ವಿಗ್ರಹವನ್ನು ರಾಮನ ಬಲಭಾಗದಲ್ಲಿ ಪ್ರತಿಷ್ಠಾಪಿಸಲಾಗಿದೆ. ಅನಂತರಾಮ ಅಯ್ಯಂಗಾರ್ಯರು ಶಾಸ್ತ್ರ ಸಂಪ್ರದಾಯಗಳನ್ನು ಗಾಳಿಗೆ ತೂರಿ ಭಕ್ತಾದಿಗಳನ್ನು ತಪ್ಪು ದಾರಿಗೆ ಎಳೆಯುತ್ತಾ ತಮ್ಮ ಮನಸ್ಸೋ ಇಚ್ಛೆಯಂತೆ ನಡೆದುಕೊಳ್ಳುತ್ತಿದ್ದಾರೆ. ಹಾಗಾಗಿ ಘನ ನ್ಯಾಯಾಲಯ ಅನಂತರಾಮಯ್ಯಂಗಾರ್ಯರನ್ನು ಕರೆಸಿ ವಿಚಾರಣೆಗೊಳಪಡಿಸಿ ಅವರ ತಪ್ಪಿಗೆ ಸರಿಯಾದ ಶಿಕ್ಷೆ ವಿಧಿಸಿ ಅಮ್ಮನವರನ್ನು ಎಡಭಾಗದಲ್ಲಿ ಪ್ರತಿಷ್ಠಾಪಿಸಲು ನಿರ್ದೇಶನ ನೀಡಬೇಕೆಂದು ಅಲ್ಲಿಯವರೆಗೆ ಶ್ರೀರಾಮನ ಗುಡಿಯಲ್ಲಿ ನಡೆಯುತ್ತಿರುವ ಅಶಾಸ್ತ್ರೀಯ ಪೂಜೆ ನಡೆಯದಂತೆ ತಡೆ ನೀಡಿ ನ್ಯಾಯ ಒದಗಿಸಿಕೊಡಬೇಕೆಂದು ತಕರಾರು ಸಲ್ಲಿಸಿದ್ದರು. ನೋಟಿಸನ್ನು ಓದಿದ ಅಯ್ಯಂಗಾರ್ಯರಿಗೆ ದುಃಖದೊಂದಿಗೆ ಕೋಪವೂ ಬಂದಿತ್ತು. ಎದ್ದವರೇ ಆ ಪತ್ರವನ್ನು ತೆಗೆದುಕೊಂಡು ಹೋಗಿ ಹನುಮನ ಪಾದದ ಬಳಿ ಇಟ್ಟು, ನನ್ನ ಪಾಡಿಗೆ ನೆಮ್ಮದಿಯಾಗಿ ನಿನ್ನ ಸೇವೆ ಮಾಡಿಕೊಂಡು ಇರಕ್ಕೂ ಬಿಡಲ್ಲ, ಅದು ಮಾಡು ಇದು ಮಾಡು ಅಂತ ಮಾಡಿಸಿ ಜನಗಳನ್ನ ನನ್ನ ವಿರುದ್ಧ ಎತ್ತಿಕಟ್ತೀಯ. ನೀನೇನು ಮಾಡ್ತೀಯೋ ನಂಗೊತ್ತಿಲ್ಲ. ನಾನು ಯಾರ ಮುಂದೇನೂ ತಲೆ ತಗ್ಗಿಸಿ ಕೈ ಮುಗಿದುಕೊಂಡು ನಿಲ್ಲಲ್ಲ. ಎಲ್ಲಾನು ನೀನು ಹೇಳಿದ ಹಾಗೆ ಮಾಡಿದೀನಿ ತಾನೇ. ಅವಕಾಶ ಮಾಡಿಸಿಕೊಟ್ರೆ ಆರಾಧನೆ ಮಾಡ್ತೀನಿ, ಇಲ್ಲ ಅಂದ್ರೆ ಇಲ್ಲ ಅಂತ ಹೇಳಿ ಕೈ ಮುಗಿದು ಬಂದು ಬಿಟ್ರು. ಅಯ್ಯಂಗಾರ್ಯರ ಕಣ್ಣುಗಳಲ್ಲಿ ನೀರು ತುಂಬಿಕೊಂಡಿತ್ತು. ಕೋಪದಿಂದ ಮೈ ಕಂಪಿಸುತ್ತಿತ್ತು. ಕಣ್ಮುಚ್ಚಿ ಕುಳಿತವರು ಗಂಟೆಗಳ ಕಾಲ ಅಲ್ಲಾಡಿರಲಿಲ್ಲ. ಯಾರೊಂದಿಗೂ ಮಾತನಾಡಲಿಲ್ಲ. ಗುರುಗಳು ಖಿನ್ನರಾಗಿರುವುದನ್ನು ತಿಳಿದ ರಾಮಯ್ಯ ಶೆಟ್ಟರು ಧಾವಿಸಿ ಬಂದು ವಿಷಯ ತಿಳಿದು ಚಿಂತಾಕ್ರಾಂತರಾದರು. ಸಂಜೆ ದೇವಾಲಯದ ಧರ್ಮದರ್ಶಿಗಳಾದ ವಯೋವೃದ್ಧರು, ದಕ್ಷ ವಕೀಲರೂ ಆದ ಶ್ರೀ ಗರುಡಾಚಾರ್ಯವರನ್ನು ಕಂಡು ವಿಷಯ ತಿಳಿಸಿದರು. ಕೂಲಂಕುಷವಾಗಿ ದೂರಿನ ಪ್ರತಿಯನ್ನು ಓದಿದ ಗರುಡಾಚಾರ್ಯವರು ದೀರ್ಘವಾದ ನಿಟ್ಟುಸಿರೊಂದನ್ನು ಬಿಟ್ಟು, ಆರೋಪಗಳು ಆ ಶ್ರೀರಾಮಚಂದ್ರನನ್ನೇ ಬಿಡಲಿಲ್ಲ. ಇನ್ನು ನಾವುಗಳು ಯಾವ ಲೆಕ್ಕ? ಏನು ತಲೆ ಕೆಡಿಸಿಕೋಬೇಡಿ, ನಾನು ನೋಡ್ಕೋತೀನಿ ಅಂತ ಎಲ್ಲರನ್ನೂ ಕಳಿಸಿ
ಏಕಾಂತವಾಗಿ ಅಯ್ಯಂಗಾರ್ಯರನ್ನು ಕರೆದು, ಅನಂತರಾಮು, ನಾವ್ಯಾಕೆ ಅಮ್ಮನವರನ್ನ ಬಲಗಡೆ ಪ್ರತಿಷ್ಠೆ ಮಾಡಿದ್ದೀವಿ ಅಂತ ಕೇಳಿದ್ರು. ಅಯ್ಯಂಗಾರ್ಯರಲ್ಲಿ ಈ ಪ್ರಶ್ನೆಗೆ ಉತ್ತರವಿರಲಿಲ್ಲ. ಬದಲಾಗಿ ಅವರಿಗೆ ತಿಳಿದಿದ್ದ ಕನಸಿನ ವಿಷಯವನ್ನೇ ಪುನರುಚ್ಚರಿಸಿದರು. ಕ್ಷಣಕಾಲ ಮೌನವಾಗಿದ್ದ ಗರುಡಾಚಾರ್, ಅನಂತು, ಕನಸುಗಳೆಲ್ಲ ನಮ್ಮ ಸ್ವಂತದ್ದು. ಅದು ಕಾನೂನಿನ ಚೌಕಟ್ಟಿಗೆ ಬರಲ್ಲ. ನಮ್ಮ ಮನೆಗಳಲ್ಲಿ ನಮಗೆ ಬೇಕಾದ ಹಾಗೆ ನಾವು ಏನು ಬೇಕಾದರೂ ಮಾಡಿಕೋಬಹುದು. ಆದರೆ ಸಾರ್ವಜನಿಕವಾಗಿ ಏನು ಮಾಡಿದರೂ ಅದು ಒಪ್ಪೋ ಹಾಗಿರಬೇಕು. ತಕರಾರು ಮಾಡೋರು ಯಾರೂ ಇಲ್ಲ ಅಂದ್ರೆ ಯಾವ ತೊಂದರೆನೂ ಇರಲ್ಲ. ಎಲ್ಲ ಕಡೆ ಒಳ್ಳೆಯವರು ಇರೋ ಹಾಗೆ ತರಲೆಗಳೂ ಇರ್ತಾರೆ. ಆಗಲೇ ಇಂತಹ ತೊಂದರೆಗಳು ಪ್ರಾರಂಭ ಆಗೋದು. ಎದುರಿಗೆ ಬಂದು ಜಗಳ ಆಡಿದ್ದರೆ ನಾವು ಹೇಗಾದರೂ ಸಮಜಾಯಿಷಿ ಕೊಡಬಹುದಾಗಿತ್ತು. ಆದರೆ ಈಗ ಅದು ನ್ಯಾಯಾಲಯದ ಮೆಟ್ಟಿಲು ಹತ್ತಿದೆ. ಹಾಗಾಗಿ ನಾವು ಅದಕ್ಕೆ ಶಾಸ್ತ್ರೀಯವಾಗಿ ಆಧಾರ ಕೊಡಬೇಕಾಗುತ್ತೆ. ಹಾಗಂತ ನೀನು ತಲೆ ಕೆಡಿಸಿಕೊಂಡು ಕೂರಬೇಡ. ನಾನು ನಾಳೆನೇ ನ್ಯಾಯಾಲಯಕ್ಕೆ ಹಾಜರಾಗಿ ಪೂಜೆಗೆ ತಡೆ ನೀಡದಂತೆ ವಾದ ಮಂಡಿಸಿ ಶಾಸ್ತ್ರ ಸಂಬಂಧವಾಗಿರೋ ದಾಖಲೆಗಳನ್ನು ಒದಗಿಸೋಕೆ ಕಾಲಾವಕಾಶ ಪಡಿತೀನಿ. ನೀನು ನಾಳೆನೇ ಪ್ರತಿಷ್ಠೆಗೆ ಬಂದ ಪ್ರಮುಖರಿಗೆಲ್ಲ ಪತ್ರ ಬರೆದು ಶಾಸ್ತ್ರ ರೂಪದಲ್ಲಿ ಏನಾದರೂ ಆಧಾರಗಳಿದ್ದರೆ ತರಿಸಿಕೊ. ಹನುಮ ದಾರಿ ತೋರಿಸ್ತಾನೆ ಎಂದು ಧೈರ್ಯ ತುಂಬಿ ಕಳಿಸಿದರು. ಶ್ರೀರಾಮ ಜಯ ರಾಮ ಜಯ ಜಯ ರಾಮ.